ಹಾಯ್ ಫ್ರೆಂಡ್ಸ್, ನಮಸ್ತೆ. ನಾನು ನಿಮ್ಮ ಪ್ರೀತಿಯ ಸುಧೀರ್ ಸರ್. ಓಕೆ, ನಾವು ಹಿಂದೆ ಮೆಟಲ್ಗಳ ಬಗ್ಗೆ ಏನಪ್ಪ ಅಂತಲ್ಲ, ಗುಣಗಳು, ಅವುಗಳ ಯಾವ್ಯಾವ ಗುಣಗಳನ್ನು ಹೊಂದಿದಾವೆ ಅಂತ ಹೇಳ್ಕೊಟ್ಟಿದ್ದೆ ನಾನು. ಕಾರಣ ಏನಪ್ಪ ಅಂತಲ್ರಿ, ನಾನು 3 ದಿನಗಳ ಕಾಲ ನಾನು ಕ್ಲಾಸಸ್ಗಳಂತೂ ಹೊಂದಿದ್ದಿಲ್ಲ. ನಾನು ಈಗೂ ಕೂಡ ಹುಷಾರಿಲ್ಲ. ಆದ್ರೂ ಕೂಡ ಅಂತಲ್ಲ ನಾನು ಕ್ಲಾಸ್ ಮಾಡ್ತಾ ಇದ್ದೆ. 4 ದಿನ ಆಯ್ತು. ನಮ್ಮ ಮಕ್ಕಳು ವೇಟ್ ಮಾಡ್ತಾ ಇರ್ತಾರ ಅಂತೇಳಿ ನಾನು ಮತ್ತೆ ಇವತ್ತ ಹೊಸ ತರಗತಿ ಒಂದಿಗೆ ಅಂತಲ್ಲ ಬಂದಿದ್ದೇನೆ. ಓಕೆ, ಇನ್ನೂ ಕೂಡ ಮೈ ಹುಷಾರಿಲ್ಲ ನನಗೆ. ಓಕೆ, ಹಾರಪ್ಪ ಅಂತಲ್ರಿ, ಇವತ್ತಿನ ಪ್ರಮುಖವಾದಂತ ಟಾಪಿಕ್ ಯಾವ್ದಪ್ಪ ಅಂತ ಕೇಳಿದಾಗ ಅಂತಲ್ರಿ, ಯಾವ್ದು ಲೋಹಗಳು ಅಂತೇಳಿ. ಹೌದಲ್ರಿ, ನಾವು ಹಿಂದೆ ಏನಪ್ಪಾ ಅಂತಲ್ಲ ಪಾರ್ಟ್ 1 ವಿಡಿಯೋದಲ್ಲಿ ಅಂತಲ್ಲ ಸವಿಸ್ತಾರವಾಗಿ ಅಂತಲ್ಲ ಲೋಹಗಳ ಗುಣಗಳು ಮತ್ತು ಅಲೋಹಗಳ ಗುಣಗಳು ಇವೆಂತಲ್ಲ ನಾನು ತಿಳಿಸ್ಕೊಟ್ಟಿದ್ದೆ. ಮತ್ತೆ ಅಂತಲ್ಲ ಲೋಹಾಭಗಳು ಅಂತೇಳಿ. ನಂತರ ಏನಪ್ಪಾ ಅಂತಲ್ರಿ, ಈ ಲೋಹಗಳೇನಪ್ಪಾ ಅಂತಲ್ಲ ಸವಿಸ್ತಾರವಾಗಿ ಅಂತಲ್ಲ ಅಧ್ಯಯನ ಮಾಡ್ತಾ ಹೋಗೋಣ್ರಿ. ಓಕೆ, ನನ್ನ ಹಲವಾರು ವಿಡಿಯೋಗಳೇನಪ್ಪಾ ಅಂತಲ್ಲ ಪ್ಲೇ ಲಿಸ್ಟ್ ನಲ್ಲಿ ಇದಾವೆ. ನೀವೆಂತಲ್ಲ ಅದನ್ನ ನೀವು ಓಪನ್ ಮಾಡಿ ಅಂತಲ್ಲ ನೋಡಬಹುದು. ಓಕೆ, ಯಾರಾದ್ರೂ ಅಂತಲ್ಲ ಹೊಸಬರಿದ್ರಪ್ಪ ಅಂತಲ್ರಿ, ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಮಾಡುವಂತ ಪ್ರತಿಯೊಂದು ವಿಡಿಯೋ ಏನಪ್ಪಾ ಅಂದ್ರೆ ಅಂತಲ್ಲ ನಿಮ್ಗೆ ಏನಪ್ಪಾ ಅಂದ್ರೆ ತಲುಪುತ್ತವೆ. ಓಕೆ, ನನ್ನ ಚಾನಲ್ ಎಂತಲಪ್ಪ ಅಂದ್ರೆ ಅಂತಲ್ಲ ನೀವು ಕಂಟಿನ್ಯೂ ಆಗಿ ಅಂತಲ್ಲ ವೀಕ್ಷಣೆ ಮಾಡಿ. ನಿಮ್ಗೆ ಅಂತಲ್ಲ ಈ ಚಾನಲ್ ಇಂದ ಏನಪ್ಪಾ ಅಂದ್ರೆ ಅಂತಲ್ಲ ಸಾಕಷ್ಟು ಏನಪ್ಪಾ ಅಂತಲ್ಲ ನಿಮಗೆ ಇದರಲ್ಲಿ ಅನುಭವಗಳು ಸಿಗುತ್ತವೆ. ಓಕೆ, ಹಾಗಪ್ಪ ಅಂತಲ್ರಿ, ಈ ಲೋಹಗಳ ಮೇಲೆಪ್ಪ ಅಂತಲ್ರಿ ಪ್ರತಿಯೊಂದು ಎಕ್ಸಾಮ್ ನಲ್ಲಿಪ್ಪ ಅಂತ ಒಂದಿಲ್ಲ ಒಂದು ಏನಪ್ಪಾ ಅಂತಲ್ರಿ ಪ್ರಶ್ನೆಗಳು ಬರ್ತಾವ ಅಂತ ಗೊತ್ತಿರಬೇಕಾಗತ್ತೆ. ಹಾಗಪ್ಪ ಅಂತಲ್ರಿ, ನಾವೆಲ್ಲ ಹಿಂದಿನ ಅಂತಲ್ಲ ಪ್ರಶ್ನೆ ಪತ್ರಿಕೆಗಳೇನಪ್ಪಾ ಅಂತಲ್ಲ ನೋಡಿ ನಾವೆಲ್ಲ ಕ್ಲಾಸಸ್ಗಳನ್ನ ಮಾಡಿರ್ತೀವಿ ಅಂತ ಗೊತ್ತಿರಬೇಕಾಗತ್ತೆ. ಹಿಂದೆ ಕೇಳಿರುವಂತಹ ಪ್ರಶ್ನೆಗಳು, ಮುಂದೆ ಬರುವಂತ ಏನಪ್ಪಾ ಅಂದ್ರೆ ಪ್ರಶ್ನೆಗಳೇನಪ್ಪಾ ಅಂತಲ್ರಿ ಸವಿಸ್ತಾರವಾಗಿ ಏನಪ್ಪಾ ಅಂತಲ್ಲ ನಾನು ಹೇಳ್ತಾ ಹೋಗ್ತೀನಿ. ಓಕೆ, ಹಾಗಪ್ಪ ಅಂತಲ್ರಿ, ನಾವು ಮೊದಲೇಂತಲ್ಲ ಪ್ರಾರಂಭ ಮಾಡೋಣ್ರಿ. ಹಾಗಪ್ಪ ಅಂತ ಕೇಳ್ತಾನ್ರಿ, ಇಲ್ಲಿ ಮುಖ್ಯವಾಗಿ ಏನಪ್ಪಾ ಅಂತಲ್ರಿ ನೋಬಲ್ ಲೋಹಗಳು ಅಂತೇಳಿ ಯಾವ್ದ್ರಿ, ನೋಬಲ್ ಲೋಹಗಳು ಅಂತ ಹೇಳಿರಿ. ಓಕೆ, ಹಾಗಪ್ಪ ಅಂತಲ್ರಿ ಪರಿಸರದಲ್ಲಿ ಏನಪ್ಪಾ ಅಂತಲ್ರಿ ಅತ್ಯಂತ ಕಡಿಮೆ ಅಂತಲ್ಲ ಸಿಗುವಂತ ಲೋಹಗಳು ಯಾವಪ್ಪ ಅಂತ ಕೇಳಿದಾಗ ನಮಗೆ ಗೊತ್ತಿರಬೇಕಾಗತ್ತೆ. ಒಂದೇದು ಯಾವ್ದಪ್ಪ ಅಂತ ಕೇಳಿದಾಗ ಇಲ್ಲಿ ಬಂಗಾರ ಅಂತೇಳಿ ಗೊತ್ತಿರಬೇಕಾಗತ್ತೆ. ಯಾವ್ದ್ರಿ, ಬಂಗಾರ ಅಂತೇಳಿ. ಓಕೆ, ನಂತರ ಎರಡನೇದು ಯಾವ್ದಪ್ಪ ಅಂತ ಕೇಳಿದಾಗ ಬೆಳ್ಳಿ ಅಂತೇಳಿ. ಯಾವ್ದ್ರಿ, ಬೆಳ್ಳಿ ಅಂತೇಳಿ, ಬೆಳ್ಳಿ ಅಂತ ಕರಿತೀವಿ. ನಂತರ ಏನಪ್ಪಾ ಅಂತಲ್ರಿ ಪ್ಲಾಟಿನಂ ಅಂತ ಹೇಳಿರಿ. ಯಾವ್ದು, ಪ್ಲಾಟಿನಂ. ಯಾವ್ದ್ರಿ, ಪ್ಲಾಟಿನಂ ಅಂತೇಳಿ. ಇವುಗಳಿಗೆ ನಾವು ಏನಂತ ಕರಿತೀವಪ್ಪ ಅಂತ ಕೇಳಿದಾಗ ನೋಬಲ್ ಲೋಹಗಳು ಅಂತ ಕರಿತೀವ್ರಿ. ನಿಸರ್ಗದಲ್ಲಿ ಅತ್ಯಂತ ಕಡಿಮೆ ಪ್ರಮಾಣದಲ್ಲಿ ಸಿಗುವಂತ ಲೋಹಗಳು ಅಂತ ಕರಿತೀವ್ರಿ. ಓಕೆ, ಆವರ್ತ ಕೋಷ್ಟದಲ್ಲಿ ಅಂತ ನಾವು ನೋಡಿರ್ತೀವಿ. ಏನ್ ನೋಡಿರ್ತೀವಪ್ಪ ಅಂತ ಕೇಳಿದಾಗ ಅಂತಲ್ರಿ 118 ಮೂಲ ವಸ್ತುಗಳನ್ನಪ್ಪ ಅಂದ್ರೆ ನೋಡಿರ್ತೀವಿ. ಓಕೆ, ನಿಮಗೆ ಕೇಳ್ತಾ ಹೋಗ್ತಾನ ನೋಬಲ್ ಲೋಹಗಳು ಯಾವ ಅಂತ ಕೇಳ್ತಾನ್ರಿ. ಓಕೆ, ಹಾಗಪ್ಪ ಅಂದ್ರೆ ಗೊತ್ತಿರಬೇಕು. ಯಾವ್ರಿ, ಬಂಗಾರ, ಬೆಳ್ಳಿ, ಪ್ಲಾಟಿನಂ ಅಂತೇಳಿ. ಓಕೆ, ಮರಿಬಾರದು. ಓಕೆ, ನಂತರ ಏನಪ್ಪಾ ಅಂತಲ್ರಿ ಅತ್ಯಂತ ಭಾರವಾದ ಲೋಹ ಯಾವ್ದಂತ ಕೇಳ್ತಾನ್ರಿ. ಯಾವ್ದು, ಅತ್ಯಂತ ಭಾರವಾದ ಲೋಹ ಯಾವ್ದಂತ ಕೇಳ್ತಾನ್ರಿ. ನಮ್ಗೆ ಗೊತ್ತಿರ್ಬೇಕ್ರಿ, ಆಸ್ಮಾನಿಯಂ ಅಂತ ಹೇಳಿ. ಓಕೆ, ಯಾವ್ದ್ರಿ, ಆಸ್ಮಾನಿಯಂ ಅಂತ ಹೇಳಿ. ಯಾವ್ದ್ರಿ, ಆಸ್ಮಿಯಂ ಅಂತ ಹೇಳಿ. ಏನ್ರಿ, ಅತ್ಯಂತ ಭಾರವಾದ ಲೋಹ ಯಾವ್ದಪ್ಪ ಅಂತ ಕೇಳಿದಾಗ ಆಸ್ಮಿಯಂ ಅಂತ ಹೇಳಿರಿ. ಓಕೆ, ಅತ್ಯಂತ ಹಗುರವಾದ ಲೋಹ ಯಾವ್ದು ಅಂತ ಕೇಳ್ತಾನ್ರಿ. ಯಾವ್ದು, ಅತ್ಯಂತ ಹಗುರವಾದ ಲೋಹ ಯಾವ್ದಪ್ಪ ಅಂತ ಕೇಳಿದಾಗ ಅಂತಲ್ರಿ ನಿಮ್ಗೆ ಗೊತ್ತಿರಬೇಕಾಗತ್ತೆ. ಯಾವ್ದು, ಲಿಥಿಯಂ ಅಂತ ಹೇಳಿ. ಯಾವ್ದ್ರಿ, ಲಿಥಿಯಂ ಸಾರಿ, ಯಾವ್ದ್ರಿ, ಲಿಥಿಯಂ ಅಂತ ಗೊತ್ತಿರಬೇಕಾಗತ್ತೆ. ಯಾವ್ದು, ಲಿಥಿಯಂ. ಓಕೆ, ಯಾವ್ದ್ರಿ, ಅತ್ಯಂತ ಹಗುರವಾದ ಲೋಹ ಯಾವ್ದಪ್ಪ ಅಂತ ಕೇಳಿದಾಗ ಲಿಥಿಯಂ ಅಂತ ಹೇಳಿ. ಓಕೆ, ಹಾಗಪ್ಪ ಅಂತಲ್ರಿ ಬ್ಯಾಟ್ರಿಗಳಲ್ಲಿ ಬಳಸುವಂತ ಲೋಹ ಯಾವ್ದಂತ ಕೇಳ್ತಾನ್ರಿ. ಓಕೆ ರೀ, ಸಾಮಾನ್ಯ ಬ್ಯಾಟ್ರಿಗಳಲ್ಲಿ ಬಳಸುವಂತ ಲೋಹ ಯಾವ್ದಪ್ಪ ಅಂತ ಕೇಳಿದಾಗ ಅಂತಲ್ರಿ ಲಿಥಿಯಂ ಅಂತ ಗೊತ್ತಿರಬೇಕಾಗತ್ತೆ.
ಏನ್ರಿದ್ರಿ ಬ್ಯಾಟರಿಗಳಲ್ಲಿ ಬಳಸುವಂತ ಲೋಹ ಯಾವ್ದಪ್ಪ ಅಂತ ಕೇಳಿದಾಗ ಅಂತಲ್ರಿ ಲಿಥಿಯಂ ಅಂತಂತ ಗೊತ್ತಿರ್ಬೇಕಾಗತ್ತೆ. ಯಾವ್ದ್ರಿದ್ರಿ ಲಿಥಿಯಂ ಅಂತಂತೇಳಿ. ಓಕೆರಿ. ನಂತರ ಏನಪ್ಪಾ ಅಂತಲ್ರಿ ಇದೇ ಲಿಥಿಯಂ ಏನಪ್ಪಾ ಅಂತಲ್ರಿ ಭವಿಷ್ಯದ ಇಂಧನವಾಗಿ ಬಳಸುವಂತ ಲೋಹ ಯಾವ್ದಂತ ಕೇಳ್ತಾನ್ರಿ. ಏನ್ರಿ ಭವಿಷ್ಯದ ಇಂಧನವಾಗಿ ಬಳಸುವಂತ ಲೋಹ ಯಾವ್ದಂತ ಕೇಳ್ತಾನ. ಹಾಗಪ್ಪ ಅಂತಲ್ರಿ ಯಾವ್ದಿರ್ಬೇಕು ಲಿಥಿಯಂ ಅಂತಂತೇಳಿ. ಯಾವ್ದು ಭವಿಷ್ಯದ ಇಂಧನವಾಗಿ ಬಳಸುವ ಲೋಹ ಯಾವ್ದಪ್ಪ ಅಂತ ಕೇಳಿದಾಗ ಲಿಥಿಯಂ ಅಂತಂತೇಳಿ. ಯಾವ್ದ್ರಿ ಭವಿಷ್ಯದ ಇಂಧನವಾಗಿ ಬಳಸುವಂತ ಲೋಹ ಯಾವ್ದಪ್ಪ ಅಂತ ಕೇಳಿದಾಗ ಯಾವ್ದ್ರಿ ಲಿಥಿಯಂ ಅಂತಂತ ಹೇಳಿ. ಅರ್ಪ ಅಂದ್ರ ನಾವ್ ಏನ್ ತಿಳ್ಕೊಂಡಿವ್ರಿ ನೋಬಲ್ ಲೋಹಗಳು ಯಾವಪ್ಪ ಅಂತ ಕೇಳಿದಾಗ ಬಂಗಾರ, ಬೆಳ್ಳಿ, ಪ್ಲಾಟಿನಂ ಅಂತ ಹೇಳಿ. ಓಕೆ ರೀ. ಇವು ನಿಸರ್ಗದಲ್ಲಿ ಎಂತಪ್ಪ ಅಂತಲ್ರಿ ಬಹಳಷ್ಟು ಕಡಿಮೆ ಸಿಗ್ತಾವಂತ ಗೊತ್ತಿರ್ಬೇಕಾಗತ್ತೆ. ಯಾರಪ್ಪ ಅಂತಲ್ರಿ ನಾವು ಪ್ರತಿ ಒಂದ್ ಏನಪ್ಪಾ ಅಂದ್ರೆ ಅಂತಲ್ಲ ಬಂಗಾರ ಮೇಲೆ ಅಂತಲ್ಲ ಸಪರೇಟ್ ಕ್ಲಾಸ್ ಮಾಡೋನು, ಬೆಳ್ಳಿ ಮೇಲೆ ಅಂತಲ್ಲ ಸಪರೇಟ್ ಕ್ಲಾಸ್ ಮಾಡೋನು. ಓಕೆ. ನಂತರ ಪ್ಲಾಟಿನಂ ಮೇಲೆಪ್ಪ ಅಂತಲ್ಲ ಸಪರೇಟ್ ಕ್ಲಾಸ್ ಮಾಡೋಣ್ರಿ. ಇವು ಲೋಹಗಳ ಮೇಲೆ ಅಂತ ಕೇಳ್ತಾನ. ಯಾಕಂತಲ್ರಿ ಈ ಬಂಗಾರ ಏನಪ್ಪಾ ಅಂದ್ರೆ ಯಾವ್ದ್ರಲ್ಲಿ ಕರಗತ್ತ ಅಂತ ಕೇಳ್ತಾನ್ರಿ ಅಕ್ವಾರಿಜಿಯಂ ಅಂತ ಗೊತ್ತಿರ್ಬೇಕಾಗತ್ತೆ. ಓಕೆ. ಆದ್ರೆ ಅಂತಲ್ಲ ಅನುಪಾತ ಕೇಳ್ತಾನ್ರಿ. ಇವೆಲ್ಲ ಅಂತಲ್ಲ ಸಪರೇಟ್ ಒಂದೊಂದಾಗಿ ಅಂತಲ್ಲ ಸಪರೇಟ್ ಏನಪ್ಪಾ ಅಂದ್ರೆ ನಾವು ವಿಡಿಯೋ ಮಾಡ್ತಾ ಹೋಗ್ತೀವಿ. ಓಕೆ. ಹಾಗಪ್ಪ ಅಂತಲ್ರಿ ಇಲ್ಲಿ ಪ್ರಮುಖವಾಗಿ ಏನಪ್ಪಾ ಅಂತಲ್ರಿ ನಾವು ಯಾವ್ದಪ್ಪ ಅಂತಲ್ರಿ ಅತ್ಯಂತ ಭಾರವಾದ ಲೋಹ ಯಾವ್ದಪ್ಪ ಅಂತ ಕೇಳಿದಾಗ ಆಸ್ಮಿಯಂ ಅಂತಂತ ಹೇಳಿ. ಓಕೆ. ನಂತರ ಏನಪ್ಪಾ ಅಂತಲ್ರಿ ಅತ್ಯಂತ ಹಗುರವಾದ ಲೋಹ ಯಾವ್ದಪ್ಪ ಅಂತ ಕೇಳಿದಾಗ ಅಂತಲ್ರಿ ಲಿಥಿಯಂ ಅಂತಂತ ಹೇಳಿ. ನಾನು ಮಾತಾಡ್ತಾ ಇರೋದು ಲೋಹಗಳ ಮಾತ್ರ ಮಾತನಾಡ್ತಾ ಇದ್ದೇನೆ. ಓಕೆ. ಆ ಲೋಹಗಳ ಸಪರೇಟ್ ಆಗಿ ಕ್ಲಾಸ್ ಮಾಡೋಣ, ಮಿಶ್ರ ಲೋಹಗಳ ಬಗ್ಗೆ ಸಪರೇಟ್ ಕ್ಲಾಸ್ ಮಾಡೋಣ. ಓಕೆ. ಕ್ಲಿಯರ್ ಸ್ನೇಹಿತರೆ. ಓಕೆ. ಅತ್ಯಂತ ಭಾರವಾದ ಲೋಹ ಯಾವ್ದಪ್ಪ ಅಂತ ಕೇಳಿದಾಗ ಅಂತಲ್ರಿ ಆಸ್ಮಿಯಂ ಅಂತಂತ ಹೇಳಿ. ಅತ್ಯಂತ ಹಗುರವಾದ ಲೋಹ ಯಾವ್ದಪ್ಪ ಅಂತ ಕೇಳಿದಾಗ ಲಿಥಿಯಂ ಅಂತಂತ ಹೇಳಿ. ಬ್ಯಾಟ್ರಿಗಳಲ್ಲಿ ಬಳಸುವಂತ ಲೋಹ ಯಾವ್ದಂತ ಕೇಳ್ತಾನ್ರಿ ಲಿಥಿಯಂ ಅಂತಂತೇಳಿ. ಭವಿಷ್ಯದ ಇಂಧನವಾಗಿ ಬಳಸುವಂತ ಲೋಹ ಯಾವ್ದಂತ ಕೇಳ್ತಾನ ಯಾವ್ದಪ್ಪ ಅಂತ ಕೇಳಿದಾಗ ಅಂತಲ್ರಿ ಲಿಥಿಯಂ ಅಂತಂತ ಗೊತ್ತಿರಬೇಕಾಗತ್ತೆ. ಹಾಗಪ್ಪ ಅಂತಲ್ರಿ ಮತ್ತೆ ಏನ್ ತಿಳ್ಕೋಬೇಕಾಗತ್ತಪ್ಪ ಅಂತ ಕೇಳಿದಾಗ ದ್ರವ ರೂಪದ ಲೋಹಗಳು ಯಾವ ಅಂತ ಕೇಳ್ತಾನ್ರಿ. ಓಕೆ. ವೆರಿ ಇಂಪಾರ್ಟೆಂಟ್. ದ್ರವ ರೂಪದ ಲೋಹಗಳು ಯಾವಪ್ಪ ಅಂತ ಕೇಳ್ತಾನ್ರಿ. ದ್ರವ ರೂಪದ ಏನಪ್ಪಾ ಅಂತಲ್ಲ ಎರಡು ಲೋಹಗಳು ಇದಾವ ಅಂತ ಗೊತ್ತಿರಬೇಕಾಗತ್ತೆ. ಯಾರಪ್ಪ ಅಂತಲ್ರಿ ಇಲ್ಲಿ ದ್ರವ ರೂಪದ ಲೋಹಗಳು ಅಂತಂತೇಳಿ ಒಂದೇದು ಯಾವಪ್ಪ ಅಂತ ಕೇಳಿದಾಗ ಅಂತಲ್ರಿ ಪಾದರಸ ಅಂತಂತೇಳಿ. ಯಾವ್ದ್ರಿ ಪಾದರಸ ಅಂತಂತೇಳಿ. ಇನ್ನೊಂದು ಎರಡನೇದು ಯಾವ್ದಪ್ಪ ಅಂತ ಕೇಳಿದಾಗ ಗ್ಯಾಲಿಯಂ ಅಂತಂತೇಳಿ. ಯಾವ್ದ್ರಿ ಗ್ಯಾಲಿಯಂ ಅಂತಂತ ಗೊತ್ತಿರಬೇಕಾಗತ್ತೆ. ಓಕೆ. ವೆರಿ ಇಂಪಾರ್ಟೆಂಟ್ ಅಂತ ಗೊತ್ತಿರಬೇಕಾಗತ್ತೆ. ಸಾಕಷ್ಟು ಎಂತಲ PC ಎಕ್ಸಾಮ್ ಲಿ ಕೇಳಿದಾನೆ, PSI ಅಲ್ಲಿ ಕೇಳಿದಾನೆ, FDA, SDA ನೀವು ಯಾವುದೇ ಎಕ್ಸಾಮ್ ತಗೊಳ್ಳಿ ಪ್ರತಿ ಒಂದು ಎಕ್ಸಾಮ್ ನಲ್ಲಿ ಅಂತಲ್ರಿ ಕೇಳುವಂತ ಪ್ರಶ್ನೆಗಳಾಗಿರ್ತಕ್ಕಂಥದ್ದು ಗೊತ್ತಿರಬೇಕಾಗತ್ತೆ. ಓಕೆ ರೀ. ಲೋಹಗಳ ಮೇಲೆ ಕಂಪ್ಲೀಟ್ ಆಗಿ ಅಂತಲ್ಲ ಒಂದಿಲ್ಲ ಒಂದು ಕ್ವಶನ್ ಬರ್ತಂತ ಗೊತ್ತಿರಬೇಕಾಗತ್ತೆ. ಇದು ನನ್ನ ಗ್ಯಾರಂಟಿ ಆಗಿರ್ತಂತ ಗೊತ್ತಿರಬೇಕಾಗತ್ತೆ. ಓಕೆ ರೀ. ಯಾವಪ್ಪ ಅಂತ ಕೇಳಿದಾಗ ಅಂತಲ್ರಿ ದ್ರವ ರೂಪದ ಲೋಹಗಳು ಯಾವಪ್ಪ ಅಂತ ಕೇಳಿದಾಗ ಅಂತಲ್ರಿ ಪಾದರಸ, ಇನ್ನೊಂದು ಯಾವ್ದಪ್ಪ ಅಂತಲ್ಲ ಗ್ಯಾಲಿಯಂ ಅಂತಂತ ಗೊತ್ತಿರಬೇಕಾಗತ್ತ. ಓಕೆ. ಎಸ್. ಹಾಗರಪ್ಪ ಅಂದ್ರೆ ಪ್ರಿಯ ಸ್ನೇಹಿತರೆ ನೆಕ್ಸ್ಟ್ ಏನಪ್ಪಾ ಅಂತಲ್ರಿ ಇಲ್ಲಿ ಏನಪ್ಪಾ ಅಂತಲ್ರಿ ಯಾವ ಏನ್ರಿ ಕೊಠಡಿಯ ಘನಸ್ಥಿತಿಯಿಂದ ಏನಪ್ಪಾ ಅಂತಂದ್ರೆ ಘನಸ್ಥಿತಿಯಿಂದ ಏನಪ್ಪಾ ಅಂತಲ್ರಿ ದ್ರವ ಸ್ಥಿತಿಯಲ್ಲಿ ಏನಪ್ಪಾ ಅಂತಲ್ರಿ ದ್ರವ ಸ್ಥಿತಿಯಲ್ಲಿ ಇರುವಂತಹ ಲೋಹ ಯಾವ್ದಪ್ಪ ಅಂತ ಕೇಳ್ತಾನ್ರಿ. ಘನಸ್ಥಿತಿಯಿಂದ ಏನಪ್ಪಾ ಅಂತಲ್ರಿ ಘನಸ್ಥಿತಿಯಿಂದ ದ್ರವ ಸ್ಥಿತಿಯಲ್ಲಿ ಇರುವಂತಹ ಲೋಹ ಯಾವ್ದಂತ ಕೇಳ್ತಾನ್ರಿ ನಮಗ. ಓಕೆ. ಹಾರಪ್ಪ ಅಂತಲ್ರಿ ಪ್ರಮುಖವಾಗಿ ಏನಪ್ಪಾ ಅಂತ ನಮ್ಗೆ ಗೊತ್ತಿರಬೇಕಾಗತ್ತೆ. ಯಾವ್ದ್ರಿ CCM ಅಂತಂತೇಳಿ. ಏನಿದ್ರಿ ಕೊಠಡಿಯ ಉಷ್ಣತೆಯಲ್ಲಿ ದ್ರವ ಸ್ಥಿತಿಯಲ್ಲಿರುವಂತಹ ಲೋಹ ಯಾವ್ದಪ್ಪ ಅಂತ ಕೇಳಿದಾಗ ಅಂತಲ್ರಿ CCM ಅಂತಂತೇಳಿ. CCM ಅಂತಂತೇಳಿ. ಓಕೆ. ಯಾರಪ್ಪ ಅಂತಲ್ರಿ ಸಾಮಾನ್ಯ ಕೊಠಡಿಯ ಉಷ್ಣಾಂಶ ಎಷ್ಟಿರ್ತಾವ ಅಂತ ಕೇಳ್ತಾನ್ರಿ. ಓಕೆ ರೀ. ಸಾಮಾನ್ಯ ಕೊಠಡಿಯ ಉಷ್ಣಾಂಶ ಎಷ್ಟಿರ್ತದ ಅಂತ ಕೇಳ್ತಾನ್ರಿ ನಮಗ. ಯಾರಪ್ಪ ಅಂತಲ್ಲ 27 ಡಿಗ್ರಿ ಸೆಲ್ಸಿಯಸ್ ಅಂತ ಗೊತ್ತಿರಬೇಕಾಗತ್ತೆ. ಓಕೆ ರೀ. ಸಾಮಾನ್ಯ ಕೊಠಡಿಯ ಉಷ್ಣಾಂಶ
ಸಾಮಾನ್ಯ ಕೊಠಡಿಯ ಉಷ್ಣಾಂಶ ಎಷ್ಟಿರ್ತಪ್ಪ ಅಂತ ಕೇಳಿದಾಗ 27 ಡಿಗ್ರಿ ಸೆಲ್ಸಿಯಸ್ ಇರ್ತದಂತ ಗೊತ್ತಿರಬೇಕಾಗತ್ತೆ. ಯಾರಪ್ಪ ಅಂತಲ್ರಿ ಪ್ರಮುಖವಾಗಿನಪ್ಪ ಅಂದ್ರ ಸಾಮಾನ್ಯ ಕೊಠಡಿಯ ಉಷ್ಣಾಂಶ ಎಷ್ಟಪ್ಪ ಅಂತ ಕೇಳಿದಾಗ ಅಂತಲ್ರಿ 27 ಡಿಗ್ರಿ ಸೆಲ್ಸಿಯಸ್ ಅಂತ ಗೊತ್ತಿರಬೇಕಾಗತ್ತೆ. ಓಕೆ, ನಂತರ ಏನಪ್ಪಾ ಅಂತಲ್ರಿ ವಾಯುಭಾರ ಮಾಪಕದಲ್ಲಿ ಬಳಸುವಂತ ಲೋಹ ಯಾವ್ದಂತ ಕೇಳ್ತಾನ್ರಿ. ಯಾವ್ದು ವಾಯುಭಾರ ಮಾಪಕದಲ್ಲಿ ಬಳಸುವಂತ ಲೋಹ ಯಾವ್ದಂತ ಕೇಳ್ತಾನ್ರಿ. ಯಾವ್ದ್ರಿದ್ರಿ ವಾಯುಭಾರ ಮಾಪಕ. ವಾಯುಭಾರ ಮಾಪಕದಲ್ಲಿ ಬಳಸುವಂತ ಲೋಹ ಯಾವ್ದಂತ ಕೇಳ್ತಾನ್ರಿ. ಓಕೆ, ವಾಯುಭಾರ ಮಾಪಕದಲ್ಲಿ ಬಳಸುವಂತ ಲೋಹ ಯಾವ್ದಪ್ಪ ಅಂತ ಕೇಳ್ತಾನ. ನಮ್ಗೆ ಗೊತ್ತಿರಬೇಕಾಗತ್ರಿ ಯಾವ್ದ್ರಿ ಪಾದರಸ ಅಂತಂದ ಗೊತ್ತಿರಬೇಕಾಗತ್ತೆ. ಯಾವ್ದ್ರಿದ್ರಿ ಪಾದರಸ ಅಂತಂತ ಗೊತ್ತಿರಬೇಕಾಗತ್ತೆ. ಓಕೆ ರೀ, ಪಾದರಸ ಅಂತಂತೇಳಿ ಇದನ್ನ ನಾವೆಂತಲ್ಲ ಇಂಗ್ಲಿಷ್ ಏನಪ್ಪಾ ಅಂದ್ರೆ ಮರ್ಕ್ಯೂರಿ ಅಂತ ಕರಿತೀವಿ ಅಂತ ಗೊತ್ತಿರಬೇಕಾಗತ್ತೆ. ಓಕೆ, ಥರ್ಮೋಮೀಟರ್ದಲ್ಲಿ ಬಳಸುವಂತ ಲೋಹ ಯಾವ್ದಪ್ಪ ಅಂತ ಕೇಳಿದಾಗ ಪಾದರಸ ಅಂತಂತೇಳಿ ಅಥವಾ ಮರ್ಕ್ಯೂರಿ ಅಂತ ಕರಿತೀವ್ರಿ. ಅಥವಾ ಅಂತಲ್ಲ ಇದನ್ನ ಕನ್ನಡದೊಳಗೆ ಏನಪ್ಪಾ ಅಂತಲ್ಲ ಉಷ್ಣತಾ ಮಾಪಕ ಅಂತ ಕರಿತೀವ್ರಿ. ಓಕೆ, ಅಂತಲ್ರಿ ನಮ್ಮ ಶರೀರಕ್ಕೆ ಏನಪ್ಪಾ ಅಂತಲ್ಲ ಫೀವರ್ ಬಂದಾಗ ಏನಪ್ಪಾ ಅಂತಲ್ಲ ಥರ್ಮೋಮೀಟರ್ನ ಅಂತಲ್ಲ ಬಳಸ್ತೀವಿ. ಆರಪ್ಪ ಅಂತಲ್ರಿ ಈ ಥರ್ಮೋಮೀಟರ್ ಏನಪ್ಪಾ ಅಂತಲ್ರಿ ನಾವು ಪಾದರಸ ಬಳಸ್ತೀವಿ ಅಂತ ಗೊತ್ತಿರಬೇಕಾಗತ್ತೆ. ಆರಪ್ಪ ಅಂತಲ್ರಿ ಈ ಥರ್ಮೋಮೀಟರ್ ನಲ್ಲಿ ಏನಪ್ಪಾ ಅಂತಲ್ಲ ಪಾದರಸ ಬಳಸಲಿಕ್ಕೆ ಕಾರಣ ಅಂತ ಕೇಳ್ತಾನ್ರಿ. ನಮಗೆ ಈ ಥರ್ಮೋಮೀಟರ್ ನಲ್ಲಿ ಏನಪ್ಪಾ ಅಂತಲ್ರಿ ಥರ್ಮೋಮೀಟರ್ ನಲ್ಲಿ ಪಾದರಸವನ್ನು ಬಳಸಲಿಕ್ಕೆ ಕಾರಣ ಏನಪ್ಪಾ ಅಂತ ಕೇಳಿದಾಗ ಅಂತಲ್ರಿ ಇದು ಏನಾಗತ್ತಪ್ಪ ಅಂದ್ರ ಗಾಜಿನೊಂದಿಗೆ ಅಂಟಿಕೊಳ್ಳುವುದಿಲ್ಲ. ಓಕೆ, ಕಾರಣ ಏನ್ರಿ ಇದರಿ ಥರ್ಮೋಮೀಟರ್ ಏನಪ್ಪಾ ಅಂತಲ್ಲ ಥರ್ಮೋಮೀಟರ್ ನಲ್ಲಿ ಪಾದರಸವನ್ನು ಬಳಸಲಿಕ್ಕೆ ಕಾರಣ ಏನಪ್ಪಾ ಅಂತ ಕೇಳಿದಾಗ ಅಂತಲ್ರಿ ಇದು ಗಾಜಿನೊಂದಿಗೆ ಏನಪ್ಪಾ ಅಂತಲ್ಲ ಅಂಟಿಕೊಳ್ಳುವುದಿಲ್ಲ ಅಂತ ಗೊತ್ತಿರಬೇಕಾಗತ್ತ. ಇದು ಉಷ್ಣತೆಯೊಂದಿಗೆ ಏನಾಗತ್ತಪ್ಪ ಅಂತಲ್ರಿ ಹಿಗ್ಗತ್ತ ಅಂತ ಗೊತ್ತಿರಬೇಕಾಗತ್ತೆ. ಉಷ್ಣತೆಯೊಂದಿಗೆ ಏನಾಗತ್ತೆ ಇದು ಹಿಗ್ಗುತ್ತದೆ. ಇನ್ನೊಂದೇನಪ್ಪಾ ಅಂದ್ರೆ ಗಾಜಿನ ಜೊತೆ ಏನಪ್ಪಾ ಅಂದ್ರೆ ಅಂಟಿಕೊಳ್ಳುವುದಿಲ್ಲ ಅಂತ ಗೊತ್ತಿರಬೇಕಾಗತ್ತೆ. ಕ್ಲಿಯರ್? ಹಾರ್ ಬಂತಲ್ರಿ ನಂತರ ಯಾವ್ದಪ್ಪ ಅಂತ ಕೇಳಿದಾಗ ಯಾವ್ದು ಸಿಗ್ಮೋ ಮಾನೋಮೀಟರ್ ಅಂತ ಹೇಳಿ. ಯಾವ್ದ್ರಿ ಸಿಗ್ಮೋ ಮಾನೋಮೀಟರ್. ಯಾವ್ದ್ರಿ ಸಿಗ್ಮೋ ಮಾನೋಮೀಟರ್ ಅಂತ ಹೇಳಿ. ಸಿಗ್ಮೋ ಮಾನೋಮೀಟರ್ ದಲ್ಲಿ ಏನಪ್ಪಾ ಅಂತಲ್ಲ ಬಳಸುವಂತ ಲೋಹ ಯಾವ್ದಪ್ಪ ಅಂತ ಕೇಳಿದಾಗ ಅಂತಲ್ರಿ ನಿಮಗ್ ಗೊತ್ತಿರಬೇಕಾಗತ್ತೆ ಯಾವ್ದು ಪಾದರಸ ಅಂತಂತ ಗೊತ್ತಿರಬೇಕಾಗತ್ತೆ. ಯಾವ್ದ್ರಿದ್ರಿ ಪಾದರಸ ಅಂತೇಳಿ. ಯಾರು ಬಂದ್ರೆ ಇಲ್ಲೇ ಒಂದು ಕ್ವಶನ್ ಆಗತ್ತೆ ನಿಮಗೆ ಸಿಗ್ಮೋ ಮಾನೋಮೀಟರ್ ಅಂತೇಳಿ. ಈ ಸಿಗ್ಮೋ ಮಾನೋಮೀಟರ್ ಏನಪ್ಪಾ ಅಂತ ಕೇಳಿದಾಗ ಅಂತಲ್ರಿ ನಮ್ಮ ದೇಹದಲ್ಲಿರುವಂತಹ ರಕ್ತದ ಒತ್ತಡವನ್ನಪ್ಪಾ ಅಂತಲ್ರಿ ಏನ್ ಮಾಡ್ತಪ್ಪ ಅಂತಲ್ಲ ಪರೀಕ್ಷೆ ಮಾಡ್ಲಿಕ್ಕೆ ಅಂತಂದ್ರೆ ಈ ಸಾಧನವನ್ನ ಸಿಗ್ಮೋ ಮಾನೋಮೀಟರ್ ನ ಬಳಸ್ತೀವಿ ನಾವು. ಯಾಕಂದ್ರೆ ಸಿಗ್ಮೋ ಮಾನೋಮೀಟರ್ ಯಾವ ತರ ಇರ್ತದ ಓಕೆ ಇದು ಒಂದು ನಕ್ಷೆಯ ಮೂಲಕ ತಿಳಿಸ್ತಾ ಹೋಗ್ತೀನಿ. ಓಕೆ, ಯಾವ್ದಪ್ಪ ಅಂತ ಕೇಳಿದಾಗ ಇಲ್ಲಿ ಸಿಗ್ಮೋ ಮಾನೋಮೀಟರ್ ಅಂತ ಹೇಳಿ. ಓಕೆ, ಈ ಸಿಗ್ಮೋ ಮಾನೋಮೀಟರ್ ಏನಪ್ಪಾ ಅಂದ್ರೆ ಇದರಲ್ಲಿ ಮೀಟರ್ ಇರ್ತದೆ. ಓಕೆ, ಯಾರಪ್ಪ ಅಂದ್ರೆ ಇಲ್ಲಿ ಒಂದು ಪೈಪ್ ಇರ್ತದೆ. ನಮಗೆ ಪೈಪ್ ಇದೆಯಪ್ಪ ಅಂತಲ್ರಿ ಇಲ್ಲಿ ಕೈಯಲ್ಲಿ ಕಟ್ತೀವಿ. ಕೈ ಕಟ್ಟಿ ಏನಪ್ಪಾ ಅಂತಲ್ರಿ ಏನಿಲ್ಲ ವೈದ್ಯರು ಏನಪ್ಪಾ ಅಂದ್ರೆ ಪರೀಕ್ಷೆ ಮಾಡ್ತಾರೆ. ಈ ಪರೀಕ್ಷೆ ಮಾಡುವಾಗ ಏನಪ್ಪಾ ಅಂತಲ್ರಿ ಏನೇನು ಪರೀಕ್ಷೆ ಮಾಡ್ತಾರಪ್ಪ ಅಂತ ಕೇಳಿದಾಗ ಮಾನವನ ದೇಹದಂತಲ ರಕ್ತದ ಒತ್ತಡವನ್ನು ಪರೀಕ್ಷೆ ಮಾಡ್ತಾರೆ. ಆರಪ್ಪ ಅಂತಲ್ಲ ಒಬ್ಬ ಆರೋಗ್ಯವಂತ ಮನುಷ್ಯನಪ್ಪ ಅಂದ್ರೆ ಅಂತಲ್ಲ ರಕ್ತದ ಒತ್ತಡ ಎಷ್ಟಿರ್ಬೇಕಾಗತ್ತೆ ಅಂತ ಕೇಳಿದಾಗ ಸಾಕಷ್ಟು ಬಾರಿ ಎಕ್ಸಾಮ್ ನಲ್ಲಿ ಕೇಳಿದ ಅಂತ ಗೊತ್ತಿರಬೇಕಾಗತ್ತೆ. ಎಷ್ಟಿರ್ತದೆ ಇದಕ್ಕೆ 120 ಬಾರ್ ಏನಪ್ಪಾ ಅಂತಂದ್ರೆ 80 HG ಅಂತೇಳಿ ಇದು ಕಂಪ್ಲೀಟ್ ನಿಮ್ಗೆ ಅಂತಲ ಈ ವಿಷಯ ಗೊತ್ತಿರಬೇಕಾಗತ್ತೆ. ಓಕೆ, ನಿಮ್ಗೆ ಅಂತಲ್ಲ ಅಲ್ಲಿ ಎಕ್ಸಾಮ್ ಒಳಗೇನಪ್ಪಾ ಅಂತಲ್ಲ ನಿಮ್ ಫೂಲ್ ಮಾಡ್ತಾನ್ರಿ. ಓಕೆ ರೀ 120/mm ಅಂತ ಕೊಟ್ಟು ನೆಕ್ಸ್ಟ್ ಅಂತಲ್ಲ ಇಲ್ಲಿ HG ಅಂತ ಬಿಟ್ಟಿರ್ತಾನ್ರಿ. ಓಕೆ, ಇದನ್ನಂತಲ್ಲ ಸವಿಸ್ತಾರವಾಗಿ ಅಂತಲ್ಲ ನೋಡ್ತಾ ಹೋಗ್ಬೇಕು. ಏನ್ ನೋಡ್ಬೇಕು 120 80 mm HG ಅಂತ ನೋಡ್ತಾ ಹೋಗ್ಬೇಕು. ಸಣ್ಣ ವಿಷಯದಿಂದ ಏನಾಗತ್ತ ನೀವು ಎಕ್ಸಾಮ್ ಹಾಲ್ ನಲ್ಲಿ ಹೋದಾಗ ಅಂತಲ್ಲ ಗಡಬಡ ಮಾಡಿನಪ್ಪ ಅಂತಲ್ಲ ತಪ್ಪು ಹಾಕುವಂತ ಸಾಧ್ಯತೆಗಳು ಇರ್ತವೆ. ಓಕೆ, ಅದಕ್ಕಾಗಿ ಕ್ಲಿಯರ್ ಆಗಿ ನೋಡ್ಕೊಡ್ರಿ 120/80 mm HG ಅಂತಂತ ಇದ್ರೆ ಮಾತ್ರ ನೀವು ರೈಟ್ ಆನ್ಸರ್ ಆಗತ್ತೆ. ಓಕೆ, ಹಾಗಾದ್ರೆ ಇದು ಇದು 120 ಅನ್ನೋದು ಏನ್ ಸರ್ ಇದು ಅಂತ ಕೇಳಿದಾಗ ಸಿಸ್ಕೋ ಸ್ಟಾಲ್ ಅಂತ ಕರಿತಾ ಇದ್ದನ್ರಿ. ಸಿಸ್ಕೋ ಸ್ಟಾಲ್ ಅಂತ ಹೇಳಿ. 80 ಏನ್ ಸರ್ ಇದು ಅಂತ ಕೇಳಿದಾಗ ಅಂತಲ್ರಿ ನಮಗೆ ಅಂತಲ್ಲ ಡಯೋಸ್ಟಾಲ್ ಅಂತ ಕರಿತಾ ಇದ್ದನ್ರಿ. ಹಾಗಾರಪ್ಪ ಅಂತಲ್ರಿ
ಈ 120 ಸಿಸ್ಕೋಸ್ಟಾಲ್ ಅನ್ನೋದು ಏನಪ್ಪಾ ಅಂತ ಕೇಳಿದಾಗ ಆಕ್ಸಿನೇಟ್ ಬ್ಲಡ್ ಅಂತ ಹೇಳಿ. ಯಾವ್ದ್ರಿ? ಆಕ್ಸಿನೇಟ್ ಬ್ಲಡ್ ಅಂತ ಹೇಳಿ, ಅಂದ್ರೆ ಶುದ್ಧವಾದ ರಕ್ತ ಅಂತ ಹೇಳಿ. ಹೌದಲ್ರಿ? ಯಾರಪ್ಪ ಅಂದ್ರೆ ಶುದ್ಧವಾದ ರಕ್ತ ಏನಪ್ಪಾ ಅಂದ್ರೆ ಎಷ್ಟು ವೇಗದಲ್ಲಿ ಹರಿತದಪ್ಪ ಅಂತ ಕೇಳಿದಾಗ ಅಂತಲ್ರಿ 120 ವೇಗದಲ್ಲಿ ಏನಪ್ಪಾ ಅಂದ್ರೆ ಹರಿತದ ಅಂತ ಗೊತ್ತಿರಬೇಕಾಗತ್ತೆ. ಡಿಆಕ್ಸಿನೇಟ್ ಬ್ಲಡ್ ಅಂದ್ರೆ ಏನಪ್ಪಾ ಅಂತ ಕೇಳಿದಾಗ 80 ಅಂತ ಹೇಳಿ. ಇದೇನಪ್ಪಾ ಅಂತಲ್ಲ ಇಲ್ಲಿ ಕಾರ್ಬನ್ ಡೈಆಕ್ಸೈಡ್ ಇರ್ತಾವ್ರಿ ಇದರಲ್ಲಿ. ಈ ಕಾರ್ಬನ್ ಡೈಆಕ್ಸೈಡ್ ಇರ್ತದ ರಕ್ತ ಏನಪ್ಪಾ ಅಂದ್ರೆ ಏನ್ ಮಾಡ್ತಾವ್ರಿ ಇದ್ರಿ ಅಂತಲ್ರಿ ನಮ್ಗೆ ಎಂತಲ್ಲ ದೇಹದ ಬಲಭಾಗದಿಂದ ಏನಪ್ಪಾ ಅಂತಲ್ರಿ ಬಲಭಾಗದಿಂದ ಹೋಯ್ತದೆ. ಬಲಭಾಗದಿಂದ ಹೋಗಿನಪ್ಪಾ ಅಂತಲ್ಲ ಅಲ್ಲಿ ಹೃದಯ ಇರ್ತದೆ, ಶ್ವಾಸಕೋಶ ಹೋಯ್ತದೆ. ಶ್ವಾಸಕೋಶದಲ್ಲಿ ಅಂತಲ್ಲ ನಮ್ಗೆ ಅಂತಲ್ಲ ಸಾರಿ ಹೃದಯದಲ್ಲಿ ಹೋಗುತ್ತೆ. ಹೃದಯದಲ್ಲಿ ಅಂತಲ್ಲ ಮೇಲುಗಡೆ ಇರುವಂತಹ ಹೃತ್ಕರ್ಣಗಳು, ಕೆಳಗಿರುವಂತಹ ಯಾವ್ದಪ್ಪ ಅಂತ ಕೇಳಿದಾಗ ಹೃತ್ಕುಕ್ಷಿಗಳು ಅಂತಂತಿರ್ತವೆ. ಓಕೆ, ಅದರ ಮೂಲಕ ಏನಪ್ಪಾ ಅಂತಲ್ಲ ರಕ್ತ ಹೋಗುತ್ತೆ. ಹೃದಯ ಬಂದಾಗ ಅಂತಲ್ಲ ಸವಿಸ್ತಾರವಾಗಿ ಹೇಳ್ತಾ ಹೋಗ್ತೀನಿ ನಾನು. ಓಕೆ, ಯಾರಪ್ಪ ಅಂತಲ್ಲ ಇಲ್ಲಿ ಸಿಗ್ಮೋ ಮಾನೋಮೀಟರ್ದಲ್ಲಿ ಅಂತಲ್ಲ ಬಳಸುವಂತ ಲೋಹ ಯಾವ್ದಪ್ಪ ಅಂತ ಕೇಳಿದಾಗ ಅಂತಲ್ರಿ ಇಲ್ಲಿ ಮುಖ್ಯವಾಗಿ ಏನಪ್ಪಾ ಅಂತಲ್ರಿ ಪಾದರಸ ಬಳಸ ಅಂತ ಗೊತ್ತಿರಬೇಕಾಗತ್ತೆ. ಇದನ್ನ ನಾವು ಮರ್ಕ್ಯೂರಿ ಅಂತಂತ ಕರಿತೀವಿ ಅಂತ ಗೊತ್ತಿರಬೇಕಾಗತ್ತೆ. ನಂತರ ಏನಪ್ಪಾ ಅಂತಂದ್ರೆ ಇಲ್ಲಿ ಮಾನವನಂತಲ ಸಾಮಾನ್ಯ ಮಾನವನಂತಲ ರಕ್ತದೊತ್ತಡ ಎಷ್ಟಿರ್ತಪ್ಪ ಅಂತ ಕೇಳಿದಾಗ 120/80 mmHg ಅಂತಂತ ಗೊತ್ತಿರಬೇಕಾಗತ್ತೆ. ಓಕೆ, ನಂತರ ಏನಪ್ಪಾ ಅಂತಲ್ರಿ ಈ ಸಿಗ್ಮೋ ಮಾನೋಮೀಟರ್ದಲ್ಲಿ ಅಂತಲ್ರಿ ಇಷ್ಟು ಮಾಹಿತಿ ಏನಪ್ಪಾ ಅಂತಲ್ರಿ ಗೊತ್ತಿರಬೇಕಾಗತ್ತೆ. ಓಕೆರಿ, ನಂತರ ಏನಪ್ಪಾ ಅಂತಲ್ರಿ ಅಮಲ್ಗಮ್ ನಲ್ಲಿ ಬಳಸುವಂತ ಲೋಹ ಯಾವ್ದಂತ ಕೇಳ್ತಾನ್ರಿ. ಯಾವ್ದ್ರಿ? ಅಮಲ್ಗಮ್ ನಲ್ಲಿ ಬಳಸುವಂತ ಲೋಹ ಯಾವ್ದಪ್ಪ ಅಂತ ಕೇಳಿದಾಗ ಅಂತಲ್ರಿ ಪಾದರಸ ಅಂತಂತೇಳಿ. ಯಾವ್ದ್ರಿ? ಅಮಲ್ಗಮ್ ನಲ್ಲಿ ಬಳಸುವಂತ ಲೋಹ ಯಾವ್ದಪ್ಪ ಅಂತ ಕೇಳಿದಾಗ ಬಳಸುವಂತ ಲೋಹ ಯಾವ್ದಪ್ಪ ಅಂತ ಕೇಳಿದಾಗ ಇಲ್ಲಿ ಪಾದರಸ ಅಂತಂತೇಳಿ. ಪಾದರಸ ಅಂತಂದ್ರೆ ಗೊತ್ತಿರಬೇಕಾಗತ್ತೆ. ಯಾರಪ್ಪ ಅಂತಲ್ರಿ ಇಲ್ಲಿ ಪ್ರಮುಖವಾಗಿ ಏನಪ್ಪಾ ಅಂದ್ರೆ ಸಿಗ್ಮೋ ಮಾನೋಮೀಟರ್ದಲ್ಲಿ ಏನಪ್ಪಾ ಅಂತಲ್ರಿ ಇನ್ನೊಂದ್ 2 ಪಾಯಿಂಟ್ಗಳನ್ನ ಹೇಳ್ತಾ ಹೋಗ್ತೀನಿ. ಯಾರಪ್ಪ ಅಂತಲ್ರಿ ಸಿಗ್ಮೋ ಮಾನೋಮೀಟರ್ ನಲ್ಲಿ ಅಂತಲ್ರಿ ಇದನ್ನ ಸಿಗ್ಮೋ ಮಾನೋಮೀಟರ್ದಲ್ಲಿ ಅಂದ್ರ ಪಾದರಸವನ್ನ ಏನಪ್ಪಾ ಅಂತಲ್ರಿ ನಾವೇನ್ ಮಾಡ್ತೀವಿ ನಾರ್ಮಲ್ ಏನಪ್ಪಾ ಅಂತಲ್ರಿ ವಾತಾವರಣದಲ್ಲಿ ಬಳಸ್ತೀವಿ ಅಂತ ಗೊತ್ತಿರಬೇಕಾಗತ್ತೆ. ನಾರ್ಮಲ್ ವಾತಾವರಣದಲ್ಲಿ ಬಳಸ್ತೀವಿ ಅಂತ ಗೊತ್ತಿರಬೇಕಾಗತ್ತೆ. ಇದೇಂತಲ್ಲ ಇದು -39 ಡಿಗ್ರಿ ಸೆಲ್ಸಿಯಸ್ ಇರ್ತದೆ ಅಂತ ಗೊತ್ತಿರಬೇಕಾಗತ್ತೆ. ಎಷ್ಟು? -39 ಸೆಲ್ಸಿಯಸ್ ಡಿಗ್ರಿ ಇರ್ತದೆ. -39 ಡಿಗ್ರಿ ಸೆಲ್ಸಿಯಸ್ ಇರ್ತದ್ರಿ ಇದ್ರಿ. ಹಾರಪ್ಪ ಅಂತಲ್ರಿ ಇದನ್ನ ನಾವು ಶೀತ ವಲಯದಲ್ಲಿ ಅಂತಲ್ರಿ ಈ ಸಿಗ್ಮೋ ಮಾನೋಮೀಟರ್ದಲ್ಲಿ ಏನ್ ಬಳಸ್ತೀವಿ ಅಂತಂದು ಕೇಳ್ತಾನ್ರಿ. ವೆರಿ ವೆರಿ ಇಂಪಾರ್ಟೆಂಟ್. ನಾರ್ಮಲ್ ಪ್ರದೇಶದಲ್ಲಿ ಏನಪ್ಪಾ ಅಂತಂದ್ರೆ ನಾವು ಬಳಸುವಂತ ಲೋಹ ಯಾವಪ್ಪ ಅಂತ ಕೇಳಿದಾಗ ಪಾದರಸ ಅಂತ ಗೊತ್ತಿರಬೇಕಾಗತ್ತೆ. ಇದನ್ನ ನಾವು ಶೀತ ವಲಯದಲ್ಲಿ ಏನ್ ಮಾಡ್ತೀವಪ್ಪ ಅಂತ ಕೇಳಿದಾಗ ಯಾವ ಲೋಹವನ್ನ ಬಳಸ್ತೀವಿ ಅಂತ ಕೇಳಿದಾಗ ಅಂತಲ್ರಿ ನಮ್ಗೆ ಅಂತಲ್ರಿ ಆಲ್ಕೋಹಾಲ್ ಬಳಸ್ತೀವಿ ಅಂತ ಗೊತ್ತಿರಬೇಕಾಗತ್ತೆ. ಶೀತ ಪ್ರದೇಶದಲ್ಲಿ ಯಾವ್ದ್ರಿ? ಆಲ್ಕೋಹಾಲ್ ಅಂತಂತೇಳಿ. ಓಕೆ ರೀ, ಆಲ್ಕೋಹಾಲ್ ಅಂತ ಬಳಸ್ತೀವಿ ಅಂತ ಗೊತ್ತಿರಬೇಕಾಗತ್ತೆ. ಅಥವಾ ಏನಪ್ಪಾ ಅಂದ್ರೆ ಇನ್ನೊಂದು ಏನ್ ಬಳಸ್ತೀವಪ್ಪ ಅಂತ ಕೇಳಿದಾಗ ಹೈಡ್ರೋಜನ್ ಬಳಸ್ತೀವ್ರಿ ನಾವು. ಯಾವ್ದ್ರಿ? ಹೈಡ್ರೋಜನ್ ಅಂತಂತ ಬಳಸ್ತೀವಿ ಅಂತ ಗೊತ್ತಿರಬೇಕಾಗತ್ತೆ. ಓಕೆ ರೀ, ಹೈಡ್ರೋಜನ್ ಬಳಸ್ತೀವಿ ಅಂತ ಗೊತ್ತಿರಬೇಕಾಗತ್ತೆ. ಯಾಕಪ್ಪ ಅಂತಲ್ರಿ ಇಲ್ಲಿ ಹೈಡ್ರೋಜನ್ ಏನಪ್ಪಾ ಅಂದ್ರೆ ನಾವ್ ಎಂತಲ್ರಿ ಯಾಕೆ ಬಳಸ್ತೀವಪ್ಪ ಅಂತ ಕೇಳಿದಾಗ ಅಂತಲ್ರಿ ಮೈನಸ್ ಏನಪ್ಪಾ ಅಂತಲ್ರಿ 115 ಡಿಗ್ರಿ ಸೆಲ್ಸಿಯಸ್ ವರೆಗೆ ಏನಪ್ಪಾ ಅಂದ್ರೆ ಅಂತಲ್ರಿ ತಡ್ಕೊಳ್ಳುವಂತಹ ಶಕ್ತಿ ಯಾರಿಗಿದೆಯಪ್ಪ ಅಂತ ಕೇಳಿದಾಗ ಅಂತಲ್ರಿ ಅಂತಲ್ಲ ಆಲ್ಕೋಹಾಲ್ ಮತ್ತು ಹೈಡ್ರೋಜನ್ ಇರ್ತಾರಂತ ಗೊತ್ತಿರಬೇಕಾಗತ್ತೆ. ಓಕೆ ರೀ, ಹಾಗಪ್ಪ ಅಂತಲ್ರಿ ಇಲ್ಲಿ ಪಾದರಸ ಏನಪ್ಪಾ ಅಂತಲ್ಲ ಎಲ್ಲಿವರೆಗೂ ಕ್ಯಾಪ್ಸಿಟಿ ಇದೆಯಪ್ಪ ಅಂತ ಕೇಳಿದಾಗ ಅಂತಲ್ರಿ -39 ಡಿಗ್ರಿ ಸೆಲ್ಸಿಯಸ್ ವರೆಗೆ ಇರ್ತದ್ರಿ ಇದು. ಓಕೆ, ಹಾಗಪ್ಪ ಅಂತಲ್ರಿ ಇಲ್ಲಿ ಆಲ್ಕೋಹಾಲ್ ಮತ್ತು ಹೈಡ್ರೋಜನ್ ಅಪ್ಪ ಅಂತಲ್ಲ ಎಷ್ಟೇ ಡಿಗ್ರಿ ವರೆಗೆ ಅಂತ ತಳ್ಕೊತಾರಪ್ಪ ಅಂತ ಕೇಳಿದಾಗ ಅಂತಲ್ರಿ ಮೈನಸ್ ಅಂತಲ್ರಿ 115 ಡಿಗ್ರಿ ಸೆಲ್ಸಿಯಸ್ ವರೆಗೆ ಅಂತ ತಳ್ಕೊತಾರಂತ ಗೊತ್ತಿರಬೇಕಾಗತ್ತೆ. ಓಕೆ ಪ್ರಿಯ ಸ್ನೇಹಿತರೆ, ಹಾಗಪ್ಪ ಅಂತಲ್ರಿ ಶೀತ ಪ್ರದೇಶದಲ್ಲಿ ಅಂತಲ್ರಿ ಯಾವ ಏನಪ್ಪಾ ಅಂದ್ರ ಶೀತ ಪ್ರದೇಶದಲ್ಲಿ ಅಂದ್ರೆ ಸಿಗ್ಮೋ ಮಾನೋಮೀಟರ್ದಲ್ಲಿ ಎಂತಲ್ಲ ಏನನ್ನು ಬಳಸುತ್ತಾರೆ ಅಂತ ಕೇಳಿದಾಗ ಅಂತಲ್ರಿ ನೀವ್ ಹೇಳ್ಬೇಕಾಗತ್ತೆ. ಆನ್ಸರ್ ಏನ್ ಕೊಡ್ಬೇಕಾಗತ್ತೆ? ಆಲ್ಕೋಹಾಲ್ ಅಥವಾ ಏನಪ್ಪಾ ಅಂತಲ್ರಿ ಹೈಡ್ರೋಜನ್ ಬಳಸ್ತಾರ ಅಂತಂದ್ರೆ ಗೊತ್ತಿರಬೇಕಾಗತ್ತೆ. ಓಕೆ ಪ್ರಿಯ ಸ್ನೇಹಿತರೆ, ಇದನ್ನ ನೀಟಾಗಿ ತಿಳ್ಕೊಳ್ಳಿ. ಓಕೆ, ಎಸ್. ಯಾರಪ್ಪ ಅಂತಲ್ರಿ ನಂತರ ಯಾವ್ದಪ್ಪ ಅಂತ ಕೇಳಿದಾಗ ಅಂತಲ್ರಿ ನಮಗ ನಂತರ ಯಾವ ನೋಡ್ತಾ ಹೋಗೋಣ್ರಿ. ಓಕೆ, ಕ್ವಿಕ್ ಸಿಲ್ವರ್ ಲೋಹ ಯಾವ್ದಂತ ಕೇಳ್ತಾನ್ರಿ. ಕ್ವಿಕ್ ಸಿಲ್ವರ್ ಅಂತಂತೇಳಿ ಯಾವ ಲೋಹವನ್ನು ಕರೀತಾರ ಅಂತ ಕೇಳ್ತಾನ್ರಿ. ಯಾವ್ದ್ರಿ? ಕ್ವಿಕ್ ಸಿಲ್ವರ್ ಅಂತಂತ ಹೇಳಿ ಯಾವ ಲೋಹವನ್ನು ಕರೀತಾರಪ್ಪ ಅಂತ ಕೇಳಿದಾಗ ಅಂತಲ್ರಿ ಪಾದರಸ ಅಂತಂತ ಗೊತ್ತಿರಬೇಕಾಗತ್ತೆ. ಯಾವ್ದ್ರಿದ್ರೆ
ಕ್ವಿಕ್ ಸಿಲ್ವರ್ ಅಂತ ಹೇಳ್ರಿ, ಪಾದರಸ ಅಂತ ಹೇಳಿ. ಪಾದರಸ ಏನಪ್ಪಾ ಅಂದ್ರೆ ಇದನ್ನ ನಾವು ಕ್ವಿಕ್ ಸಿಲ್ವರ್ ಅಂತ ಕರಿತೀವಿ ಅಂತ ಗೊತ್ತಿರಬೇಕಾಗತ್ತೆ. ಓಕೆ, ಯಾರಿಗಾದ್ರಪ್ಪ ಅಂತಲ್ರಿ ಇಲ್ಲಿ ಮುಖ್ಯವಾಗಿ ಏನಪ್ಪಾ ಅಂದ್ರೆ ಎಂತಲ್ಲ ಯಾರಿಗಾದ್ರೂ ಬೇಕಾಗಿತ್ತಪ್ಪ ಎಂತಲ್ಲ ಸ್ಕ್ರೀನ್ ಶಾಟ್ ತೆಗೆದುಕೊಳ್ಳಿ. ನಾನು ಮತ್ತೇನಪ್ಪಾ ಅಂತಲ್ರಿ ಮುಂದೆ ಕ್ಲಾಸ್ ಮಾಡ್ತೀನಿ, ಯಾಕಂದ್ರೆ ಸ್ವಲ್ಪ ಲೆಂದಿ ಕ್ಲಾಸ್ ಆಗತ್ತೆ ಇದು. ನಾನು ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3 ವರೆಗೆ ಅಂತಲ್ಲ ಹೋಗ್ತಾ ಇರ್ತೀನಿ ಇದೇ ಲೋಹದ ಮೇಲೆ. ಓಕೆ, ಯಾರಿಗಾರು ಬೇಕಾಗಿತ್ತು ಅಂದ್ರೆ ಸ್ಕ್ರೀನ್ ಶಾಟ್ ತೆಗೆದುಕೊಳ್ಳಿ, ನಾನು ಮತ್ತೆ ಮುಂದೆ ಹೋಗ್ತಾ ಇರ್ತೀನಿ. ಓಕೆ, ಎಸ್. ಓಕೆ, ನಂತರ ಯಾವ್ದಪ್ಪ ಅನ್ಕೇದಾಗ ನಮಗೇನಪ್ಪಾ ಅಂತಲ್ಲ ಮತ್ತೆ ಕ್ವಶನ್ ಮಾಡ್ತಾನ್ರಿ. ಯಾವ ತರಪ್ಪ ಅನ್ಕೇದಾಗ ಅಂತಲ್ರಿ ನಮಗೆಂತಲ್ರಿ ಹಲ್ಲಿನ ಸಿಮೆಂಟ್ ತಯಾರಿಕೆಯಲ್ಲಿ ಅಮಲ್ಗಮ್ ಲೋಹ ಯಾವುದು ಅಂತ ಕೇಳ್ತಾನ್ರಿ. ಏನ್ ಕೇಳ್ತಾನ್ರಿ? ಸಿಮೆಂಟ್ ತಯಾರಿಕೆಯ ಹಲ್ಲುಗಳ ತಯಾರಿಕೆಯಲ್ಲಿ ಬಂತಲ್ರಿ ಸಿಮೆಂಟಿನ ಅಮಲ್ಗಮ್ ಲೋಹ ಯಾವ್ದು ಅಂತ ಕೇಳ್ತಾನ್ರಿ. ಪಾದರಸ ಅಂತ ಗೊತ್ತಿರ್ಬೇಕಾಗತ್ತೆ. ಯಾವ್ದ್ರಿದ್ರಿ? ಹಲ್ಲಿನ ಸಿಮೆಂಟ್ ತಯಾರಿಕೆ ಅಮಲ್ಗಮ್ ಲೋಹ, ಅಮಲ್ಗಮ್ ಏನ್ರಿದ್ರೆ ಅಮಲ್ಗಮ್ ಏನಪ್ಪಾ ಅಂತಲ್ರಿ ಅಮಲ್ಗಮ್ ಲೋಹ ಯಾವ್ದಪ್ಪ ಅಂತ ಕೇಳಿದಾಗ ಅಂತಲ್ರಿ ಪಾದರಸ. ಓಕೆ, ಅಥವಾ ಮರ್ಕ್ಯೂರಿ ಅಂತ ಕರಿತೀವ್ರಿ. ಓಕೆ, ಎಸ್, ಪಾದರಸ ಅಂತ ಕರಿತೀವ್ರಿ. ಏನ್ ಕೇಳ್ತಾನ್ರಿ ಇದನ್ರಿ? ಹಲ್ಲಿನ ಸಿಮೆಂಟ್ ತಯಾರಿಕೆಯಲ್ಲಿ ಬಳಸುವ ಅಮಲ್ಗಮ್ ಲೋಹ ಯಾವ್ದಪ್ಪ ಅಂತ ಕೇಳಿದಾಗ ಪಾದರಸ ಅಂತ ಗೊತ್ತಿರಬೇಕಾಗತ್ತೆ. ಹಾರಪ್ಪ ಅಂದ್ರಿ ಈ ಪಾದರಸವನ್ನೇನಪ್ಪಾ ಅಂತಲ್ರಿ ಯಾವ್ದ್ರಲ್ಲಿ ಸಂಗ್ರಹಣೆ ಮಾಡ್ತಾರ ಅಂತ ಕೇಳ್ತಾನ್ರಿ. ಓಕೆ, ಇದೊಂದು ಕ್ವಶನ್ ಮಾಡ್ತಾನ್ರಿ. ಪಾದರಸವನ್ನೇನಪ್ಪಾ ಅಂದ್ರೆ ಅಂತಲ್ಲ ಸಂಗ್ರಹಣೆ ಮಾಡುವಂತ ಪಾತ್ರೆ ಯಾವುದು ಅಂತ ಕೇಳ್ತಾನ್ರಿ. ಗೊತ್ತಿರಬೇಕಾಗತ್ತೆ. ಪಾದರಸವನ್ನು ಸಂಗ್ರಹಣೆ ಮಾಡುವಂತ ಪಾತ್ರೆ ಯಾವ್ದಪ್ಪ ಅಂತ ಕೇಳಿದಾಗ ಕಬ್ಬಿಣದ ಪಾತ್ರೆ ಅಂತಂತೇಳಿ. ಯಾವ್ದ್ರಿ? ಕಬ್ಬಿಣದ ಪಾತ್ರೆ ಅಂತಂತೇಳಿ. ಕಬ್ಬಿಣದ ಪಾತ್ರೆ ಅಂದ್ರ ಕಾರಣ ಏನ್ರಿ ಇದನ್ನ? ಓಕೆ, ಇದು ಕಾರಣ ಏನಪ್ಪಾ ಅಂತ ಕೇಳಿದಾಗ ಅಂತಲ್ರಿ ಇಲ್ಲಿ ಅಮಲ್ಗಮನ ಉಂಟು ಮಾಡುವುದಿಲ್ಲ ಅಂತಂತ ಗೊತ್ತಿರಬೇಕಾಗತ್ತೆ. ಓಕೆ, ಕಬ್ಬಿಣದ ಪಾತ್ರೆಯಲ್ಲಿ ಏನ್ರಿ ಇದು? ಪಾದರಸವನ್ನು ಯಾವ್ದ್ರಲ್ಲಿ ಏನಪ್ಪಾ ಅಂದ್ರ ಸಂಗ್ರಹಣೆ ಮಾಡಿರ್ತಾರಪ್ಪ ಅಂತ ಕೇಳಿದಾಗ ಕಬ್ಬಿಣದ ಪಾತ್ರೆಯಲ್ಲಿ ಸಂಗ್ರಹಣೆ ಮಾಡ್ತಾರಂತ ಗೊತ್ತಿರಬೇಕಾಗತ್ತೆ. ಕಾರಣ ಏನಪ್ಪಾ ಅಂತ ಕೇಳಿದಾಗ ಅಂತಲ್ರಿ ಅಮಲ್ಗಮನ್ನು ಅಂತ ಉಂಟು ಮಾಡುವುದಿಲ್ಲ ಅಂತಂತ ಗೊತ್ತಿರಬೇಕಾಗತ್ತೆ. ಓಕೆ, ನಂತರ ಏನಪ್ಪಾ ಅಂತ ಕೇಳಿದಾಗ ಅಂತಲ್ರಿ ಪಾದರಸದ ಆವಿಯನ್ನು ಎಲ್ಲಿ ಬಳಸ್ತಾರ ಅಂತ ಕೇಳ್ತಾನ್ರಿ. ಪಾದರಸದ ಆವಿಯನ್ನು ಎಲ್ಲಿ ಬಳಸ್ತಾರಪ್ಪ ಅಂತ ಕೇಳಿದಾಗ ಅಂತಲ್ರಿ ಪಾದರಸದ ಆವಿಯನ್ನೇನಪ್ಪಾ ಅಂದ್ರೆ ಎಲ್ಲಿ ಬಳಸ್ತಾರ ಅಂತ ಕೇಳ್ತಾನ್ರಿ. ನಮಗ್ ಗೊತ್ತಿರಬೇಕಾಗತ್ತ ಟ್ಯೂಬ್ಲೈಟ್ ಗಳಲ್ಲಿ ಬಳಸ್ತೀವಿ ಅಂತ ಗೊತ್ತಿರಬೇಕಾಗತ್ತ. ಮನೆಯಲ್ಲಿ ಏನಪ್ಪಾ ಅಂದ್ರೆ ಟ್ಯೂಬ್ಲೈಟ್ ಗಳು ಇರ್ತಾವಲ್ರಿ, ಟ್ಯೂಬ್ಲೈಟ್ ಗಳಲ್ಲಿ ಏನಪ್ಪಾ ಅಂತ ಏನ್ ಬಳಸ್ತಾರಪ್ಪ ಅಂತ ಕೇಳಿದಾಗ ಪಾದರಸದ ಆವಿಯನ್ನು ಬಳಸ್ತಾರಂತ ಗೊತ್ತಿರಬೇಕಾಗತ್ತ. ಆವೇನಪ್ಪಾ ಅಂತಲ್ರಿ ಟ್ಯೂಬ್ಲೈಟ್ ಗಳಲ್ಲಿ ಅಂತಲ್ಲ ಬಳಸುತ್ತಾರೆ. ಟ್ಯೂಬ್ಲೈಟ್ ಗಳಲ್ಲಿ ಅಂತಲ್ರಿ ಬಳಸುತ್ತಾರೆ ಅಂತ ಗೊತ್ತಿರಬೇಕಾಗತ್ತೆ. ಏನಪ್ಪಾ ಅಂತ ಕೇಳಿದಾಗ ಇದನ್ನ ಬಳಸಲಿಕ್ಕೆ ಕಾರಣ ಏನಪ್ಪಾ ಅಂತ ಕೇಳಿದಾಗ ಅಂತಲ್ರಿ ಇದು ಜಡ ವಾತಾವರಣವನ್ನು ಸೃಷ್ಟಿಸುತ್ತದೆ ಅಂತ ಗೊತ್ತಿರಬೇಕಾಗತ್ತೆ. ಯಾವ್ದ್ರಿ? ಜಡ ವಾತಾವರಣವನ್ನಂತೂ ಸೃಷ್ಟಿಸುತ್ತದೆ ಅಂತ ಗೊತ್ತಿರಬೇಕಾಗತ್ತೆ. ಓಕೆ, ನೋಡ್ರಿ ಕನ್ಫ್ಯೂಸ್ ಮಾಡ್ಕೋಬೇಡ್ರಿ. ಹಲ್ಲಿನ ಸಿಮೆಂಟ್ ತಯಾರಿಕೆಯಲ್ಲಿ ಅಮಲ್ಗಮ್ ಲೋಹ ಯಾವ್ದಪ್ಪ ಅಂತ ಕೇಳಿದಾಗ ಪಾದರಸ ಅಂತ ಹೇರಿಪಿ. ಈ ಪಾದರಸವನ್ನು ಯಾವ್ದ್ರಲ್ಲಿ ಎಂತಲಪ್ಪ ಅಂತ ಯಾವ ಪಾತ್ರೆಯಲ್ಲಿ ಸಂಗ್ರಹಣೆ ಮಾಡ್ತಾರ ಅಂತ ಕೇಳಿದಾಗ ಕಬ್ಬಿಣದ ಪಾತ್ರೆ ಅಂತ ಗೊತ್ತಿರಬೇಕಾಗತ್ತೆ. ಹಾರಪ್ಪ ಅಂತಲ್ರಿ ಈ ಪಾದರಸದ ಆವಿಯನ್ನು ಎಲ್ಲಿ ಬಳಸ್ತಾರ ಅಂತ ಕೇಳ್ತಾನ್ರಿ. ನಿಮ್ಗೆ ಗೊತ್ತಿರಬೇಕಾಗತ್ತೆ ಟ್ಯೂಬ್ಲೈಟ್ ಗಳಲ್ಲಿ ಬಳಸ್ತಾರ ಅಂತ ಗೊತ್ತಿರಬೇಕಾಗತ್ತೆ. ಹಾಗಪ್ಪ ಅಂತಲ್ರಿ ಈ ಪ್ರಮುಖವಾಗಿ ಏನಪ್ಪಾ ಅಂತಲ್ರಿ ನಮ್ಗೆ ಅಂತಲ್ರಿ ಇದು ಜಡ ವಾತಾವರಣವನ್ನ ಎಂತಲ್ಲ ಸೃಷ್ಟಿ ಮಾಡ್ತಾರೆ ಅಂತ ಗೊತ್ತಿರಬೇಕಾಗತ್ತೆ. ಓಕೆ ಪ್ರಿಯ ಸ್ನೇಹಿತರೆ, ಹಾಗಪ್ಪ ಅಂತಲ್ರಿ ನೆಕ್ಸ್ಟ್ ಯಾವಪ್ಪ ಅಂತ ಕೇಳಿದಾಗ ಅಂತಲ್ರಿ ನಮ್ಗೆ ಅಂತಲ್ರಿ ಮೃದುವಾದ ಲೋಹಗಳು ಅಂತಂತ ಹೇಳಿ
ಯಾವ್ದ್ರಿ ಮೃದುವಾದ ಲೋಹಗಳು ಅಂತಂತೇಳಿ. ಓಕೆ, ಮೃದುವಾದ ಲೋಹಗಳು ಯಾವಪ್ಪ ಅಂತ ಕೇಳಿದಾಗ ಎರಡು ಪ್ರಮುಖವಾಗಿ ಗೊತ್ತಿರಬೇಕಾಗತ್ತೆ. ಯಾವಪ್ಪ ಅಂತಂದ್ರಿ ಮೃದುವಾದ ಲೋಹಗಳು ಅಂತಂದ್ರಿ ಮೃದುವಾದ ಲೋಹಗಳು ಅಂತ ಗೊತ್ತಿರ್ಬೇಕಾಗತ್ತೆ. ಯಾವಪ್ಪ ಅಂತ ಕೇಳಿದಾಗ ಅಂತಲ್ರಿ ಒಂದು ಸೋಡಿಯಂ ಅಂತಂತೇರಿ, ಎರಡನೇದು ಯಾವ್ದಪ್ಪ ಅಂತ ಕೇಳಿದಾಗ ಪೊಟ್ಯಾಸಿಯಂ ಅಂತಂತೇರಿ. ಯಾವ್ದ್ರಿ ಮೃದುವಾದ ಲೋಹಗಳು ಸೋಡಿಯಂ ಮತ್ತು ಪೊಟ್ಯಾಸಿಯಂ ಅಂತಂತೇರಿ. ಒಂದೇದು ಯಾವ್ದ್ರಿ ಸೋಡಿಯಂ ಅಂತಂತೇರಿ. ಈ ಸೋಡಿಯಂ ಎಂತಲ್ಲ ಸಂಕೇತ ಕೇಳ್ತಾನ್ರಿ. ಓಕೆ ರೀ, Na ಅಂತಂತ ಗೊತ್ತಿರಬೇಕಾಗತ್ತೆ. ಓಕೆ ರೀ, Na ಅಂತಂತ ಗೊತ್ತಿರಬೇಕಾಗತ್ತೆ. ಇನ್ನೊಂದು ಯಾವ್ದಪ್ಪ ಅಂತ ಕೇಳಿದಾಗ ಅಂತಲ್ರಿ ಎರಡನೇದು ಪೊಟ್ಯಾಸಿಯಂ ಅಂತಂತೇರಿ. ಪೊಟ್ಯಾಸಿಯಂ ಅಂತಂತೇರಿ. ಈ ಪೊಟ್ಯಾಸಿಯಂ ಏನಪ್ಪಾ ಅಂತಲ್ರಿ ಇದರ ಸಂಕೇತ ಕೇಳ್ತಾನ್ರಿ, ಅದು ಕೂಡ ಗೊತ್ತಿರಬೇಕಾಗತ್ತೆ. ಕೆ ಅಂತಂತ ಗೊತ್ತಿರಬೇಕಾಗತ್ತೆ. ಯಾವ್ದ್ರಿ ಕೆ, ಯಾವ್ದ್ರಿದು ಮೃದುವಾದ ಲೋಹಗಳು ಅಂತಂದ್ರಿ. ದ್ರವ ರೂಪದ ಲೋಹಗಳು ನೋಡಿದೇವ್ ನೋಡಿ, ಪಾದರಸ ಮತ್ತು ಗ್ಯಾಲಿಯಂ ಅಂತಂತೇರಿ. ಹಾರಪ್ಪ ಅಂತಲ್ರಿ ಈ ಸೋಡಿಯಂ ಅಂದ್ರೇನ್ರಿ Na ಅಂತಂತೇರಿ. ಪೊಟ್ಯಾಸಿಯಂ ಅಂದ್ರೆ ಏನ್ರಿ ಸಂಕೇತ ಏನ್ ಬರ್ತದಪ್ಪ ಅಂತ ಕೇಳಿದಾಗ ಅಂತಲ್ರಿ ಕೆ ಬರ್ತದಂತ ಗೊತ್ತಾಗಬೇಕಾಗತ್ರಿ. ಈ ಮೃದುವಾದ ಲೋಹಗಳೇನಪ್ಪಾ ಅಂತಲ್ರಿ ಎಲ್ಲಿ ಸಂಗ್ರಹಣೆ ಮಾಡ್ತಾರ ಅಂತ ಕೇಳ್ತಾನ್ರಿ. ಮೃದುವಾದ ಲೋಹಗಳೇನಪ್ಪಾ ಅಂತಲ್ರಿ ಯಾವ್ದ್ರಲ್ಲಿಪ್ಪ ಅಂತಲ್ರಿ ನಮಗೆ ಅಂತಲ್ಲ ಸಂಗ್ರಹಣೆ ಮಾಡ್ತಾ ಅಂತ ಕೇಳ್ತಾ ಹೋಗ್ತಾನ್ರಿ. ಹಾಗಪ್ಪ ಅಂತಲ್ರಿ ನಮ್ಗೆ ಅಂತಲ್ರಿ ಸೀಮೆ ಎಣ್ಣೆಯಲ್ಲಿ ಸಂಗ್ರಹಣೆ ಮಾಡ್ತಾರ ಅಂತ ಗೊತ್ತಿರಬೇಕಾಗತ್ತೆ. ಮೃದುವಾದ ಲೋಹಗಳನ್ನು ಯಾವ್ದ್ರಲ್ಲಿ ಸಂಗ್ರಹಣೆ ಮಾಡ್ತಾರಪ್ಪ ಅಂತ ಕೇಳಿದಾಗ ಅಂತಲ್ರಿ ಸೀಮೆ ಎಣ್ಣೆ ಅಂತಂತೇಳಿ. ಸೀಮೆ ಎಣ್ಣೆಯಲ್ಲಿಪ್ಪ ಅಂತಲ್ರಿ ಸೀಮೆ ಎಣ್ಣೆಯಲ್ಲಿಪ್ಪ ಅಂತಲ್ರಿ ಸಂಗ್ರಹಣೆ ಮಾಡ್ತಾರ ಅಂತ ಗೊತ್ತಿರಬೇಕಾಗತ್ತೆ. ಹಾರಪ್ಪ ಅಂತಲ್ರಿ ಈ ಮೃದುವಾದ ಲೋಹಗಳನ್ನೆಂತಲ ಎಲ್ಲಿ ಬಳಸ್ತಾರಂತ ಕೇಳ್ತಾನ್ರಿ. ಅಥವಾ ಏನಪ್ಪಾ ಅಂತಲ್ರಿ ಸಾಬೂನ್ ತಯಾರಿಕೆಯಲ್ಲಿ ಬಳಸುವಂತ ಲೋಹಗಳು ಯಾವಂತ ಕೇಳ್ತಾನ್ರಿ. ಓಕೆ ರೀ, ವೆರಿ ವೆರಿ ಇಂಪಾರ್ಟೆಂಟ್. ಸಾಬೂನ್ ತಯಾರಿಕೆಯಲ್ಲಿ ಬಳಸುವಂತ ಲೋಹಗಳು ಯಾವಪ್ಪ ಅಂತ ಕೇಳಿದಾಗ ಅಂತಲ್ರಿ ಯಾವ್ದು ಸೋಡಿಯಂ ಮತ್ತು ಪೊಟ್ಯಾಸಿಯಂ ಅಂತಂತೇಳಿ. ಓಕೆ ರೀ, ಹಾಗಪ್ಪ ಅಂತಲ್ರಿ ಅತ್ಯಂತ ಮೃದುವಾದ ಲೋಹ ಯಾವ್ದಂತ ಕೇಳ್ತಾನ್ರಿ. ಇದರಲ್ಲಿ ಮತ್ತೆ ಕೇಳ್ತಾನ್ರಿ ಅತ್ಯಂತ ಮೃದುವಾದ ಲೋಹ ಯಾವ್ದಪ್ಪ ಅಂತ ಕೇಳಿದಾಗ ಅಂತಲ್ರಿ ಸೋಡಿಯಂ ಅಂತಂತ ಗೊತ್ತಿರಬೇಕಾಗತ್ತೆ. ಎರಡನೇ ಮೃದುವಾದ ಲೋಹ ಕೇಳಿದ್ರಪ್ಪ ಅಂತಲ್ರಿ ಪೊಟ್ಯಾಸಿಯಂ ಅಂತ ಹೇಳಿ. ಈ ಮೃದುವಾದ ಲೋಹಗಳನ್ನ ಎದ್ರಲ್ಲಿ ಸಂಗ್ರಹಣೆ ಮಾಡ್ತಾರಪ್ಪ ಅಂತ ಕೇಳಿದಾಗ ಸೀಮೆ ಎಣ್ಣೆಯಲ್ಲಿ ಸಂಗ್ರಹಣೆ ಮಾಡ್ತಾರ ಅಂತ ಗೊತ್ತಿರಬೇಕಾಗತ್ತೆ. ಹಾಗಾರಪ್ಪ ಅಂತಲ್ರಿ ಸಾಬೂನ್ ತಯಾರಿಕೆಯಲ್ಲಿ ಬಳಸುವಂತ ಲೋಹಗಳು ಯಾವಪ್ಪ ಅಂತ ಕೇಳಿದಾಗ ಸೋಡಿಯಂ ಮತ್ತು ಪೊಟ್ಯಾಸಿಯಂ ಅಂತೇಳಿ. ಹಾಗಾರಪ್ಪ ಮತ್ತೆ ಒಂದು ಕ್ವಶನ್ ಮಾಡ್ತಾನ್ರಿ, ಏನ್ ಮಾಡ್ತಾರಪ್ಪ ಅಂತ ಕೇಳಿದಾಗ ಅಂತಲ್ರಿ ಬಟ್ಟೆ ಒಗೆಯುವ ಸೋಪಿನಲ್ಲಿ ಬಳಸುವಂತ ಲೋಹ ಯಾವ್ದಂತ ಕೇಳ್ತಾನ್ರಿ. ಲೋಹೀಯ ಅಂಶ ಯಾವ್ದಂತ ಕೇಳ್ತಾನ್ರಿ. ಏನ್ರಿ ಬಟ್ಟೆ ಒಗೆಯುವ ಸೋಪಿನಲ್ಲಿ ಬಳಸುವಂತ ಲೋಹೀಯ ಅಂಶ ಯಾವ್ದಂತ ಕೇಳ್ತಾನ್ರಿ. ಯಾರಪ್ಪ ಅಂತಲ್ರಿ ನಮಗ್ ಗೊತ್ತಿರಬೇಕಾಗತ್ತೆ ಲೋಹೀಯ ಅಂಶ ಯಾವ್ದಪ್ಪ ಅಂತ ಕೇಳಿದಾಗ ಅಂತಲ್ರಿ ಸೋಡಿಯಂ ಅಂತಂತೇಳಿ. ಓಕೆ ರೀ, ಯಾವ್ದ್ರಿ ಸೋಡಿಯಂ ಅಂತಂತ ಗೊತ್ತಿರಬೇಕಾಗತ್ತೆ. Na ಅಂತಂತ ಗೊತ್ತಿರಬೇಕಾಗತ್ತೆ. ಯಾರಪ್ಪ ಅಂತಲ್ರಿ ಬಾತಿಂಗ್ ಸೋಪಿನಲ್ಲಿ ಬಳಸುವಂತ ಲೋಹೀಯ ಅಂಶ ಯಾವ್ದಂತ ಕೇಳ್ತಾನೆ. ಏನ್ರಿ ಬಾತಿಂಗ್ ಸೋಪಿನಲ್ಲಿ ಬಳಸುವಂತ ಲೋಹೀಯ ಅಂಶ ಯಾವ್ದಪ್ಪ ಅಂತ ಕೇಳಿದಾಗ ಬಾತಿಂಗ್ ಸೋಪು. ಬಾತಿಂಗ್ ಸೋಪಿನಲ್ಲಿ ಬಳಸುವಂತ ಲೋಹ ಯಾವ್ದಪ್ಪ ಅಂತ ಕೇಳಿದಾಗ ನಮಗೆ ಪೊಟ್ಯಾಸಿಯಂ ಅಂತಂತೇಳಿ. ಪೊಟ್ಯಾಸಿಯಂ ಅಂತ ಗೊತ್ತಿರಬೇಕಾಗತ್ತೆ. ಹಾಗಾರಪ್ಪ ಅಂತಲ್ರಿ ಪೊಟ್ಯಾಸಿಯಂ ಅಂತ ಹೇಳಿ. ಓಕೆ ರೀ, ನಂತರ ಏನಪ್ಪಾ ಅಂದ್ರೆ ಅಂತಲ್ಲ ನೀರಿನಲ್ಲಿ ಸಂಗ್ರಹಣೆ ಮಾಡುವಂತ ಅಲೋಹ ಯಾವ್ದಂತ ಕೇಳ್ತಾನ್ರಿ. ಓಕೆ ಸರ್, ಇಲ್ಲಿ ಯಾಕೆ ಅಲೋಹ ಬಂತಂತ ಕೇಳ್ಬೇಡ್ರಿ. ಓಕೆ ರೀ, ನೀರಿನಲ್ಲಿ ಸಂಗ್ರಹಣೆ ಮಾಡುವ ಅಲೋಹ ಯಾವ್ದಪ್ಪ ಅಂತ ಕೇಳಿದಾಗ ಯಾವ್ದು ಬಿಳಿ ರಂಜಕ ಅಂತಂತ ಕರಿತೀವ್ರಿ. ಇಲಿ ಪಾಷಾಣ ಅಂತಂತೇಳಿ, ರ್ಯಾಟ್ ಪಾಯ್ಸನ್ ಅಂತ ಕರಿತೀವಿ ನಾವ್ರಿ. ಓಕೆ, ಯಾಸ್ ಗೊತ್ತಿರ್ಬೇಕಾಗತ್ತೆ ನೋಡ್ರಿ, ಕ್ಲಿಯರ್ ಆಗಿ ತಿಳ್ಕೊಳ್ರಿ. ಇದರಿ ಮೃದುವಾದ ಲೋಹಗಳು ಯಾವ್ದಂತ ಕೇಳಿದಾಗ ಸೋಡಿಯಂ ಮತ್ತು ಪೊಟ್ಯಾಸಿಯಂ ಅಂತ ಗೊತ್ತಿರ್ಬೇಕಾಗತ್ತೆ. ಯಾರಪ್ಪ ಅಂತಲ್ರಿ ಅತ್ಯಂತ ಮೃದುವಾದ ಲೋಹ ಯಾವ್ದಪ್ಪ ಕೇಳಿದಾಗ ಸೋಡಿಯಂ ಅಂತಂತ ಹೇಳಿ. ನಂತರ ಏನಪ್ಪಾ ಅಂತ ಎರಡನೇ ಅತ್ಯಂತ ಮೃದುವಾದ ಲೋಹ ಯಾವಪ್ಪ ಅಂತ ಕೇಳಿದಾಗ ಇಲ್ಲಿ ಯಾವ್ದು ಪೊಟ್ಯಾಸಿಯಂ ಅಂತಂತೇರಿ. ಪೊಟ್ಯಾಸಿಯಂ ಸಂಕೇತ ಏನಪ್ಪಾ ಅಂತ ಕೇಳಿದಾಗ ಕೆ ಅಂತಂತೇರಿ. ಯಾರಪ್ಪ ಅಂತಲ್ರಿ ಬಟ್ಟೆ ಒಗೆಯುವ ಸೋಪಿನಲ್ಲಿ ಏನಪ್ಪಾ ಅಂದ್ರೆ ಬಳಸುವಂತ ಲೋಹೀಯ ಅಂಶ ಯಾವಪ್ಪ ಅಂತ ಕೇಳಿದಾಗ ಸೋಡಿಯಂ ಅಂತಂತೇರಿ. ನೆಕ್ಸ್ಟ್ ಬಾತಿಂಗ್ ಸೋಪಿನಲ್ಲಿ ಬಳಸುವಂತ ಲೋಹೀಯ ಅಂಶ ಯಾವ್ದಂತ ಕೇಳ್ತಾನ್ರಿ. ಯಾರಪ್ಪ ಅಂತಲ್ರಿ
ಪ್ರಮುಖವಾಗಿ ಏನಪ್ಪಾ ಅಂತಲ್ರಿ ನಮಗೆ ಗೊತ್ತಿರಬೇಕಾಗತ್ತೆ. ಓಕೆ ರೀ, ಎಷ್ಟಪ್ಪ ಅಂತಲ್ರಿ ನಂತರ ಯಾವ್ದಪ್ಪ ಅಂತ ಕೇಳಿದಾಗ ಅಂತಲ್ರಿ ನಮಗೇನಪ್ಪಾ ಅಂದ್ರ ಅತ್ಯಂತ ನೀರಿನಲ್ಲಿ ಏನಪ್ಪಾ ಅಂತಲ್ರಿ ಗಡಸು ನೀರಿನಲ್ಲಿರುವಂತಹ ಲೋಹಗಳು ಅಂತಂತೆ ಗಡಸು ನೀರಿನಲ್ಲಿರುವಂತಹ ಲೋಹಗಳು ಯಾವ್ದಂತ ಕೇಳ್ತಾನ್ರಿ. ಓಕೆ ರೀ, ವೆರಿ ವೆರಿ ಇಂಪಾರ್ಟೆಂಟ್ ಪ್ರಿಯ ಸ್ನೇಹಿತರೆ. ಗಡಸು ನೀರಿನಲ್ಲಿರುವಂತಹ ಲೋಹಗಳು ಯಾವಪ್ಪ ಅಂತ ಕೇಳಿದಾಗ ಅಂತಲ್ರಿ ಅದರಲ್ಲಿ ಪ್ರಮುಖವಾಗಿ ಎರಡಿದಾವ ಅಂತ ಗೊತ್ತಿರಬೇಕಾಗತ್ತೆ. ಯಾರಪ್ಪ ಅಂತಲ್ರಿ ಒಂದೇದ ಗಡಸು ನೀರಿನಲ್ಲಿರುವಂತಹ ಲೋಹಗಳು, ಗಡಸು ನೀರಿನಲ್ಲಿರುವ ಲೋಹಗಳು ಯಾವಪ್ಪ ಅಂತಲ್ರಿ ಒಂದೇದು ಯಾವಪ್ಪ ಅಂತ ಕೇಳಿದಾಗ ಕ್ಯಾಲ್ಸಿಯಂ ಅಂತ ಹೇಳಿ. ಓಕೆ, ಕ್ಯಾಲ್ಸಿಯಂ ಅಂತಂತೇಳಿ ಇನ್ನೊಂದು ಯಾವ್ದಪ್ಪ ಅಂತ ಕೇಳಿದಾಗ ಮ್ಯಾಗ್ನೀಷಿಯಂ ಅಂತ ಗೊತ್ತಿರಬೇಕಾಗತ್ತೆ. ಯಾವ್ದ್ರಿ? ಮ್ಯಾಗ್ನೀಷಿಯಂ ಅಂತ ಹೇಳಿ. ಮ್ಯಾಗ್ನೀಷಿಯಂ ಅಂತಂತೇಳಿ ನೋಡ್ರಿ, ಗಡಸು ನೀರಿನಲ್ಲಿರುವಂತಹ ಲೋಹಗಳು ಯಾವಪ್ಪ ಅಂತ ಕೇಳಿದಾಗ ಒಂದೇದು ಕ್ಯಾಲ್ಸಿಯಂ ಅಂತಂತೇಳಿ, ನಂತರ ಯಾವ್ದಪ್ಪ ಅಂತ ಕೇಳಿದಾಗ ಮ್ಯಾಗ್ನೀಷಿಯಂ ಅಂತ ಗೊತ್ತಿರಬೇಕಾಗತ್ತೆ. ಓಕೆ ರೀ, ಮ್ಯಾಗ್ನೀಷಿಯಂ ಅಂತ ಗೊತ್ತಿರಬೇಕಾಗತ್ತೆ. ನಂತರ ಇಲ್ಲಿ ಮತ್ತೆ ಕೇಳ್ತಾನ್ರಿ ಯಾವ್ದಪ್ಪ ಅಂತ ಕೇಳಿದಾಗ ಅಂತಲ್ರಿ ಇಲ್ಲಿ ಅತ್ಯಂತ ಉಷ್ಣ ಮತ್ತು ಎಂತಲ ವಿದ್ಯುತ್ ಎಂತಲ ವಾಹಕ ಲೋಹಗಳು ಯಾವ ಅಂತ ಕೇಳ್ತಾನ್ರಿ. ಅತ್ಯಂತ ಉಷ್ಣ ಮತ್ತು ವಿದ್ಯುತ್ ವಾಹಕ ಲೋಹಗಳು ಯಾವ ಅಂತ ಕೇಳ್ತಾನ್ರಿ. ವೆರಿ ವೆರಿ ಇಂಪಾರ್ಟೆಂಟ್ ಅಂತ ಗೊತ್ತಿರಬೇಕಾಗತ್ತೆ. ಹಾಗಾರಪ್ಪ ಅಂದ್ರೆ ಅಂತಲ್ರಿ ನಮಗೆ ಅತ್ಯಂತ ಉಷ್ಣ ವಿದ್ಯುತ್ ವಾಹಕ ಲೋಹಗಳು ಯಾವ ಅಂತ ಕೇಳಿದಾಗ ಅಂತಲ್ರಿ ಗೊತ್ತಿರಬೇಕಾಗತ್ತೆ. ಒಂದೇದು ಯಾವ್ದಪ್ಪ ಅಂತ ಕೇಳಿದಾಗ ನಮಗೆ ಬೆಳ್ಳಿ ಅಂತಂತ ಹೇಳಿ. ಓಕೆ, ಬೆಳ್ಳಿ ಆದ್ಮೇಲೆ ಅಂತ ಎರಡನೇದು ಯಾವ್ದಪ್ಪ ಅಂತ ಕೇಳಿದಾಗ ತಾಮ್ರ ಅಂತೇಳಿ. ಮೂರನೇದು ಯಾವ್ದಪ್ಪ ಅಂತ ಕೇಳಿದಾಗ ಅಲ್ಯೂಮಿನಿಯಂ ಅಂತಂದ್ರೆ. ನಾಲ್ಕನೇದು ಯಾವ್ದಪ್ಪ ಅಂತಲ್ಲ ಪ್ಲಾಟಿನಂ ಅಂತ ಹೇಳಿ. ಯಾವ್ದಿದ್ರಿ ಸಾರಿ ಯಾವ್ದಿದ್ರು ಟಂಗ್ಸ್ಟನ್ ಅಂತ ಹೇಳಿ. ಯಾವ್ದಿದ್ರು ಟಂಗ್ಸ್ಟನ್ ಅಂತಂತಾರೆ ನೋಡ್ರಿ. ಕ್ರಮವಾಗಿ ಜೋಡಿಸ್ರಿ ಅಂತ ಕೇಳ್ತಾನ್ರಿ. ಅಥವಾ ಏನಪ್ಪಾ ಅಂದ್ರೆ ಈ ಕೆಳಗಿನಂತಲ್ಲ ವಿದ್ಯುತ್ ವಾಹಕವಲ್ಲದ ಲೋಹ ಯಾವ್ದಂತ ಕೇಳ್ತಾನ್ರಿ. ವೆರಿ ವೆರಿ ಇಂಪಾರ್ಟೆಂಟ್. ಯಾರಪ್ಪ ಅಂತಲ್ರಿ ವಿದ್ಯುತ್ಗಳಲ್ಲಿ ಅಂತಲ್ಲ ಅತ್ಯುತ್ತಮ ಉಷ್ಣ ಮತ್ತು ವಿದ್ಯುತ್ ವಾಹಕಗಳ ಲೋಹಗಳು ಯಾವಂತ ಕೇಳ್ತಾನ್ರಿ. ಓಕೆ, ಹಾಗಾರಪ್ಪ ಅಂತಲ್ರಿ ಅತ್ಯಂತ ಉಷ್ಣ ಮತ್ತು ವಿದ್ಯುತ್ ವಾಹಕ ಲೋಹ ಯಾವ್ದಪ್ಪ ಅಂತ ಕೇಳಿದಾಗ ಪ್ರಥಮ ಸ್ಥಾನದಲ್ಲಿ ಇರೋದು ಯಾವ್ದಪ್ಪ ಅಂತ ಕೇಳಿದಾಗ ಬೆಳ್ಳಿ ಅಂತಂತ ಗೊತ್ತಿರ್ಬೇಕಾಗತ್ತ. ಬೆಳ್ಳಿಯ ಸಂಕೇತ ಏನಪ್ಪಾ ಅಂತ ಕೇಳಿದಾಗ AG ಅಂತ ಹೇಳಿ. ಓಕೆ, ಎಸ್ ಪ್ರಿಯ ಸ್ನೇಹಿತರೆ, ಹಾರಪ್ಪ ಅಂತಲ್ರಿ ನಾವು ವಿದ್ಯುತ್ಗಳಾಗಿ ಅಂತಪ್ಪ ಅಂತಲ್ಲ ನಾವು ಬೆಳ್ಳಿ ಬಳಸಿದೇವು ಅಂದ್ರೆ ಅಂತಲ್ರಿ ಬೆಳಿಗ್ಗೆ ಅಂತ ಹೋಗಿ ಅಂತಲ್ರಿ ಕಂಬ ಮಾತ್ರ ಇರ್ತಾವ್ರಿ, ಬೆಳ್ಳಿ ಅದ್ರ ಮೇಲೆ ಅಂತಲ್ಲ ಇರೋದಿಲ್ರಿ. ಅದಕ್ಕಾಗೇನಪ್ಪಾ ಅಂತಲ್ಲ ಬೆಳ್ಳಿ ಏನಪ್ಪಾ ಅಂತಲ್ಲ ಅತ್ಯಂತ ಏನಪ್ಪಾ ಅಂತಲ್ಲ ಹೆಚ್ಚು ವಾಹಕವಾಗಿದೆ ಅಂತ ಗೊತ್ತಿರಬೇಕಾಗತ್ತೆ. ಓಕೆ, ಹಾರಪ್ಪ ಅಂತಲ್ರಿ ಅತ್ಯುತ್ತಮ ವಿದ್ಯುತ್ ವಾಹಕ ಯಾವ್ದಪ್ಪ ಅಂತ ಕೇಳಿದಾಗ ಒಂದೇದು ಬೆಳ್ಳಿ ಅಂತಂತ ಹೇಳಿ. ಎರಡನೇದು ಯಾವ್ದಪ್ಪ ಅಂತ ಕೇಳಿದಾಗ ಅಂತಲ್ರಿ ಕಾಪರ್ ಅಂತಂತ ಹೇಳಿ, ತಾಮ್ರ ಅಂತ ಕರಿತೀವ್ರಿ. ಮೂರನೇದು ಯಾವ್ದಪ್ಪ ಅಂತ ಕೇಳಿದಾಗ ಅಲ್ಯೂಮಿನಿಯಂ ಅಂತಂತ ಹೇಳಿ. ನಾಲ್ಕನೇದು ಯಾವ್ದಪ್ಪ ಅಂತ ಕೇಳಿದಾಗ ಟಂಗ್ಸ್ಟನ್ ಅಂತ ಹೇಳಿ. ಪ್ರಿಯ ಸ್ನೇಹಿತರೆ ನೋಡಿ, ಸ್ಕೀಪ್ ಮಾಡದೆ ಕ್ಲಾಸ್ ಅಂತಲ್ಲ ಕಂಪ್ಲೀಟ್ ಆಗಿ ವೀಕ್ಷಣೆ ಮಾಡಿ. ಓಕೆ, ಎಸ್ ಹಾಗಾರಪ್ಪ ಅಂತಲ್ರಿ ವಿದ್ಯುತ್ ವಾಹಕ ಲೋಹಗಳು ಯಾವ್ಯಾವಪ್ಪ ಅಂತ ಕೇಳಿದಾಗ ಅಂತಲ್ಲ ಕ್ರಮವಾಗಿ ಜೋಡಿಸಿ ಅಂತ ಕೇಳಿದಾಗ ನಿಮ್ಗೆ ಹೇಳಲಿಕ್ಕೆ ಬರ್ಬೇಕು. ಒಂದೇದು ಯಾವ್ದು ಬೆಳ್ಳಿ, ಎರಡನೇದು ಯಾವ್ದು ಕಾಪರ್, ಮೂರನೇದು ಯಾವ್ದು ಅಲ್ಯೂಮಿನಿಯಂ, ನಾಲ್ಕನೇದು ಯಾವ್ದಪ್ಪ ಅಂತ ಕೇಳಿದಾಗ ಟಂಗ್ಸ್ಟನ್ ಅಂತ ಹೇಳಿ. ಓಕೆ ರೀ, ಎಸ್ ಹಾಗಾರಪ್ಪ ಅಂತಲ್ರಿ ಹಾಗಾರ ಗೊತ್ತಿರ್ಬೇಕಾಗತ್ತೆ. ಹಾರಪ್ಪ ಅಂದ್ರೆ ಇವು ಸಂಕೇತಗಳು ಕೇಳ್ತಾನ್ರಿ. ಓಕೆ ರೀ, ಬೆಳ್ಳಿ ಏನಪ್ಪಾ ಅಂತಲ್ರಿ ನಮ್ಗೆ ಅಂತಲ್ಲ AG ಅಂತ ಗೊತ್ತಿರ್ಬೇಕಾಗತ್ತೆ. ಹಾರಪ್ಪ ಅಂದ್ರೆ ತಾಮ್ರ ಏನಪ್ಪಾ ಅಂತಲ್ರಿ CU ಅಂತಂತೇಳಿ, ಕಾಪರ್ ಅಂತಂತೇಳಿ. ಓಕೆ, ಅಲ್ಯೂಮಿನಿಯಂ ಏನಪ್ಪಾ ಅಂತಲ್ರಿ AL ಅಂತ ಗೊತ್ತಿರ್ಬೇಕಾಗತ್ತೆ. ನೆಕ್ಸ್ಟ್ ಬಂದ್ರೆ ಟಂಗ್ಸ್ಟನ್ ಏನಪ್ಪಾ ಅಂತಲ್ರಿ ನಮಗೆ ಅಂತಲ್ಲ ವ್ಯಾಟ್ ಅಂತ ಗೊತ್ತಿರ್ಬೇಕಾಗತ್ತೆ. ಎಸ್ ಪ್ರಿಯ ಸ್ನೇಹಿತರೆ, ಹಾಗರಪ್ಪ ಅಂತಲ್ರಿ ನಮಗೆ ಇವು ಕ್ರಮವಾಗಿ ಅಂತಲಪ್ಪ ಅಂತಲ್ಲ ಗೊತ್ತಾಯ್ತು. ಹಾಗರಪ್ಪ ಅಂತಲ್ಲ ನಮಗೆ ಇಲ್ಲಿ ಟಂಗ್ಸ್ಟನ್ ಏನಪ್ಪಾ ಅಂತಲ್ರಿ ನಾವು ಸವಿಸ್ತಾರವಾಗಿ ನೋಡ್ತಾ ಹೋಗೋಣ್ರಿ. ಓಕೆ, ಇಲ್ಲಿ ನಮಗ ಪ್ರಮುಖವಾಗಿ ಏನಪ್ಪಾ ಅಂತಲ್ರಿ ನಮಗೆ ಬಲ್ಬ್ ಅಂತ ಗೊತ್ತಿರಬೇಕಾಗತ್ತೆ. ಯಾವ್ದ್ರಿ ಈ ಬಲ್ಬ್ ಅಂತ ಗೊತ್ತಿರಬೇಕಾಗತ್ತೆ. ಈ ಬಲ್ಬ್ ಬಗ್ಗೆ ಅಂತಲಪ್ಪ ಅಂತಲ್ರಿ ನಮ್ಮ ಎಕ್ಸಾಮ್ ಅಲ್ಲಿ ಒಂದಿಲ್ಲ ಅಂತಲ್ಲ ಕ್ವಶನ್ ಬರ್ತಾ ಇರ್ತದೆ ಅಂತ ಗೊತ್ತಿರಬೇಕಾಗತ್ತೆ. ಹಳೆ ಕ್ವಶನ್ ಪೇಪರ್ ಅಂತಲ್ಲ ವೀಕ್ಷಣೆ ಮಾಡ್ಕೊಳ್ಳಿ. ಓಕೆ, ಹಾರಪ್ಪ ಅಂತಲ್ರಿ ಈ ಬಲ್ಬ್ ಏನಪ್ಪ ಅಂತಲ್ಲ ಸಂಶೋಧನೆ ಮಾಡಿದಂತ ವಿಜ್ಞಾನಿ ಯಾರು ಅಂತ ಕೇಳ್ತಾನ್ರಿ. ಈ ಬಲ್ಬ್ ಅನ್ನ ಸಂಶೋಧನೆ ಮಾಡಿದಂತ ವಿಜ್ಞಾನಿ ಯಾರಪ್ಪ ಅಂತ ಕೇಳಿದಾಗ ಅಂತಲ್ರಿ ಥಾಮಸ್ ಅಲ್ವಾ ಎಡಿಸನ್ ಅಂತೇಳಿ. ಯಾವ್ದವರು
ಥಾಮಸ್ ಅಲ್ವಾ ಅಲ್ವಾ ಎಡಿಸನ್ ಅಂತ ಹೇಳಿ, ಥಾಮಸ್ ಅಲ್ವಾ ಎಡಿಸನ್ ಅಂತ ಹೇಳಿ. ಹಾಗಪ್ಪ ಅಂತೆಲ್ಲ ಬಲ್ಬ್ಗಳಲ್ಲಿ ಬಳಸುವಂತ ಫಿಲಿಮೆಂಟ್ ಯಾವ್ದಂತ ಕೇಳ್ತಾನ್ರಿ. ಓಕೆ ರೀ, ಬಲ್ಬ್ಗಳಲ್ಲಿ ಬಳಸುವಂತ ಫಿಲಿಮೆಂಟ್ ಯಾವ್ದು ಅಂತ ಕೇಳ್ತಾನ್ರಿ. ಗೊತ್ತಿರಬೇಕಾಗತ್ತೆ ಟಂಗ್ಸ್ಟನ್ ಅಂತ ಹೇಳಿ. ಯಾವ್ದ್ರಿ? ಟಂಗ್ಸ್ಟನ್ ಅಂತ ಗೊತ್ತಿರಬೇಕಾಗತ್ತೆ. ಓಕೆ ಪ್ರಿಯ ಸ್ನೇಹಿತರೆ, ಹಾರಪ್ಪ ಅಂತಲ್ಲ ಟಂಗ್ಸ್ಟನ್ ಅಂತ ಹೇಳಿ. ಹಾರಪ್ಪ ಅಂದ್ರ ಈ ಟಂಗ್ಸ್ಟನ್ ಏನಪ್ಪಾ ಅಂತಲ್ಲ ಕರಗುವ ಬಿಂದು ಎಷ್ಟು ಅಂತ ಕೇಳ್ತಾನ್ರಿ. ಏನ್ರಿ ಟಂಗ್ಸ್ಟನ್ ಕರಗುವ ಬಿಂದು ಎಷ್ಟಪ್ಪ ಅಂತ ಕೇಳಿದಾಗ 3600 ಡಿಗ್ರಿ ಸೆಲ್ಸಿಯಸ್ ಅಂತ ಹೇಳಿ. ಎಷ್ಟಿದ್ರೆ 3600 ಡಿಗ್ರಿ ಸೆಲ್ಸಿಯಸ್ ಅಂತ ಗೊತ್ತಿರಬೇಕಾಗತ್ತೆ. ನಂತರ ಏನಪ್ಪಾ ಅಂತಲ್ರಿ ಇಲ್ಲಿ ಪ್ರಮುಖವಾಗಿನಪ್ಪಾ ಅಂತಲ್ರಿ ಇದು ಮುಖ್ಯವಾಗಿನಪ್ಪಾ ಅಂತಲ್ರಿ ಇದು ಬಲ್ಬ್ ಏನಪ್ಪಾ ಅಂತಲ್ರಿ ಯಾವ ತತ್ವದ ಮೇಲೆ ಏನಪ್ಪಾ ಅಂದ್ರೆ ನಿರ್ವಹಿಸುತ್ತದೆ ಅಂತ ಕೇಳ್ತಾನ್ರಿ. ಓಕೆ ರೀ, ಬಲ್ಬ್ ಯಾವ ಏನಪ್ಪಾ ಅಂತಲ್ರಿ ಏನಂತಲ್ಲ ತತ್ವದ ಮೇಲೆ ಕಾರ್ಯನಿರ್ವಹಿಸತ್ತಪ್ಪ ಅಂತ ಕೇಳಿದಾಗ ಅಂತಲ್ರಿ ಅತಿ ಹೆಚ್ಚು ರೋಧಕ ಅತಿ ಹೆಚ್ಚು ಕರಗುವ ಬಿಂದು ಕಡಿಮೆ ರೋಧಕ ಅಂತ ಗೊತ್ತಿರಬೇಕಾಗತ್ತೆ. ಅತಿ ಹೆಚ್ಚು ಏನ್ರಿ ರೋಧಕ ಅತಿ ಹೆಚ್ಚು ಏನಪ್ಪಾ ಅಂತಲ್ರಿ ಕರಗುವ ಬಿಂದು ಕಡಿಮೆ ರೋಧ ಅಂತಂತ ಗೊತ್ತಿರಬೇಕಾಗತ್ತೆ. ಓಕೆ ಎಸ್ ಪ್ರಿಯ ಸ್ನೇಹಿತರೆ, ಗೊತ್ತಿರಬೇಕಾಗತ್ತೆ ಯಾವ ತತ್ವದ ಮೇಲೆ ಕೆಲಸ ಮಾಡ್ತಾರಪ್ಪ ಅಂತ ಕೇಳಿದಾಗ ಅತಿ ಹೆಚ್ಚು ಕರಗುವ ಬಿಂದು ಕಡಿಮೆ ರೋಧ ಅಂತಂತ ಗೊತ್ತಿರಬೇಕಾಗತ್ತೆ. ಓಕೆ ಹಾರಪ್ಪ ಅಂತಲ್ರಿ ಮುಖ್ಯವಾಗಿನಪ್ಪ ಅಂತಲ್ರಿ ಇಲ್ಲಿ ಟಂಗ್ಸ್ಟನ್ ಅಂತ ಗೊತ್ತಿರಬೇಕಾಗತ್ತೆ. ನಂತರ ಏನಪ್ಪಾ ಅಂತಲ್ಲ ಬಲ್ಬ್ಗಳಲ್ಲಿ ಬಳಸುವಂತ ಅನಿಲಗಳ ಯಾವುವು ಅಂತ ಕೇಳ್ತಾನ್ರಿ. ಓಕೆ ರೀ, ಬಲ್ಬ್ನಲ್ಲಿ ಬಳಸುವಂತ ಅನಿಲಗಳು ಯಾವಪ್ಪ ಅಂತ ಕೇಳಿದಾಗ ಪ್ರಮುಖವಾಗಿ ಅಂತಲ್ಲ 3 ಗೊತ್ತಿರಬೇಕಾಗತ್ತೆ. ಓಕೆ ಯಾವ್ದಪ್ಪ ಅಂತ ಕೇಳಿದಾಗ ಒಂದೇದು ನಮಗೆ ಗೊತ್ತಿರಬೇಕಾಗತ್ತೆ ಯಾವ್ದ್ರಿ ನೈಟ್ರೋಜನ್ ಅಂತ ಹೇಳಿ. ಯಾವ್ರಿ ಒಂದೇದ್ದು ನೈಟ್ರೋಜನ್ ಅಂತ ಹೇಳಿ. ನಂತರ ಎರಡನೇದು ಯಾವ್ದಪ್ಪ ಅಂತ ಕೇಳಿದಾಗ ಅಂತಲ್ರಿ ಪಾದರಸ ಅಂತ ಹೇಳಿ. ಯಾವ್ದ್ರಿ ಪಾದರಸ ಅಂತ ಹೇಳಿ. ನಂತರ ಏನಪ್ಪಾ ಅಂತಲ್ರಿ ಮೂರನೇದು ಯಾವ್ದಪ್ಪ ಅಂತ ಕೇಳಿದಾಗ ಆರ್ಗನ್ ಅಂತ ಹೇಳಿ. ಯಾವ್ದ್ರಿ ಆರ್ಗನ್. ಓಕೆ ರೀ ಪ್ರಿಯ ಸ್ನೇಹಿತರೆ, ನೋಟ್ ಮಾಡ್ಕೊಳ್ಳಿ. ನಾನು ಹೇಳುವಂತ ಪ್ರತಿಯೊಂದು ಕ್ಲಾಸಿನ ಪಾಲನೆ ಅಂತಲ್ರಿ ಇದನ್ನೆಂತಲ್ಲ ಒಂದ್ಸಲ ಅಂತಲ್ಲ ಕಂಪ್ಲೀಟ್ ವಿಡಿಯೋ ಏನಂತಲ್ಲ ವೀಕ್ಷಣೆ ಮಾಡಿ ನಂತರ ಏನಪ್ಪಾ ಅಂತಲ್ರಿ ಒಂದು ನೋಟ್ ನಲ್ಲಿಪ್ಪ ಅಂದ್ರೆ ನೋಟ್ ಮಾಡ್ಕೊಳ್ಳಿ. ನಿಮ್ ಎಕ್ಸಾಮ್ ನಲ್ಲಿಪ್ಪ ಅಂದ್ರೆ ಹೆಲ್ಪ್ ಆಗತ್ತೆ. ದಯಮಾಡಿ ಏನಪ್ಪಾ ಅಂತಲ್ರಿ ನೀವು ಇದನ್ನೆಂತಲ್ಲ ಸವಿಸ್ತಾರವಾಗಿ ನಾನು ಹೇಳ್ತಾ ಇರೋದು ನೀವೆಂತಲ್ಲ ನೀಟಾಗಿ ನೋಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೇನೆ. ಇದು ನನ್ನ ಕಳಕಳಿ ವಿನಂತಿ. ಬಡ ವಿದ್ಯಾರ್ಥಿಗಳಿಗೆಂತಲ್ಲ ಮುಟ್ಟಬೇಕು. ಇದು ನನ್ನ ಒಂದು ಕಳಕಳಿ ವಿನಂತಿ ಆಗಿರ್ತದೆ ಅಂತ ಗೊತ್ತಿರಬೇಕಾಗತ್ತೆ. ಇಲ್ಲ ನಿಮ್ಮ ಸ್ನೇಹಿತರಿಗೆ ಕೂಡ ಶೇರ್ ಮಾಡಿ. ಓಕೆ, ನಾನು ಹೇಳಿದನ್ನೆಂತಲ್ಲ ಎಲ್ಲಾ ಸವಿಸ್ತಾರವಾಗಿ ನೋಟ್ ಮಾಡ್ಕೊಳ್ಳಿ ದಯಮಾಡಿ. ಓಕೆ ಹಾಗಪ್ಪ ಅಂತಲ್ರಿ ನಮಗೆ ಈ ಬಲ್ಬ್ ನಲ್ಲಿ ಬಳಸುವಂತ ಅನಿಲಗಳು ಯಾವಪ್ಪ ಅಂತ ಕೇಳಿದಾಗ ಒಂದೇದು ನೈಟ್ರೋಜನ್ ಅಂತ ಹೇಳಿ. ಎರಡನೇದು ಯಾವಪ್ಪ ಅಂತಂತಲ್ಲ ಪಾದರಸ ಅಥವಾ ಮರ್ಕ್ಯೂರಿ ಅಂತ ಕರಿತೀವ್ರಿ. ಎಷ್ಟಂತಲ್ಲ ಆರ್ಗನ್ ಅಂತ ಹೇಳಿ. ಓಕೆ ಇವೆಲ್ಲ ಜಡ ವಾತಾವರಣ ಸೃಷ್ಟಿತಾವ ಅಂತ ಗೊತ್ತಿರಬೇಕಾಗತ್ತೆ. ಓಕೆ ರೀ ಹಾಗಪ್ಪ ಅಂತಲ್ಲ ಪ್ರಮುಖವಾಗಿ ಏನಪ್ಪಾ ಅಂತಲ್ರಿ ಮತ್ತೇನಪ್ಪಾ ಅಂತಲ್ರಿ ಈ ನೈಟ್ರೋಜನ್ ಬಳಸಿದಂತ ಅನಿಲಗಳು ಬಲ್ಬ್ಗಳು ಯಾವ ಬಣ್ಣದಲ್ಲಿ ಏನಪ್ಪಾ ಅಂತಲ್ಲ ಉರಿತಾವ ಅಂತ ಕೇಳ್ತಾನ್ರಿ. ಏನ್ರಿ ನೈಟ್ರೋಜನ್ ಬಳಸಿದಂತ ಅನಿಲಗಳು ಏನಪ್ಪಾ ಅಂದ್ರ ಯಾವ ಬಣ್ಣದಲ್ಲಿ ಏನಪ್ಪಾ ಅಂದ್ರೆ ಅಂತಲ್ಲ ಉರಿತಾವೆ ಅಂತ ಕೇಳಿದಾಗ ಅಂತಲ್ರಿ ಹಸಿರು ಬಣ್ಣದಲ್ಲಿ ಉರಿಯುತ್ತಾವೆ. ಹಸಿರು ಬಣ್ಣದಲ್ಲಿ ಉರಿತಾವ ಅಂತಂದ್ರೆ ಗೊತ್ತಿರಬೇಕಾಗತ್ತೆ. ಓಕೆ ರೀ ಓಕೆ ಎಸ್ ಪ್ರಿಯ ಸ್ನೇಹಿತರೆ, ನಂತರ ಏನಪ್ಪಾ ಅಂತ ಕೇಳಿದಾಗ ಅಂತಲ್ರಿ ಇಲ್ಲಿ ಮುಖ್ಯವಾಗಿ ಏನಪ್ಪಾ ಅಂದ್ರ ಎಕ್ಸ್ರೇ ಎಂತಪ್ಪ ಅಂದ್ರ ಎಕ್ಸ್ರೇ ಫಿಲಿಮೆಂಟ್ ಗಳಲ್ಲಿ ಬಳಸುವಂತ ಲೋಹ ಯಾವ್ದಂತ ಕೇಳ್ತಾನ್ರಿ. ಏನ್ರಿ ಎಕ್ಸ್ರೇ ಫಿಲಿಮೆಂಟ್ ಗಳಲ್ಲಿ ಬಳಸುವಂತ ಲೋಹ ಯಾವ್ದಪ್ಪ ಅಂತ ಕೇಳಿದಾಗ ಅಂತಲ್ರಿ ಪಾದರಸ ಅಂತಂತೇಳಿ. ಯಾವ್ದ್ರಿ ಪಾದರಸ ಅಂತಂತೇಳಿ. ಯಾವ್ದ್ರಿ ಎಕ್ಸ್ರೇ ಫಿಲಿಮೆಂಟ್ ಅಂತಂತೇಳಿ. ಯಾವ್ದ್ರಿ ಎಕ್ಸ್ರೇ ಅಂತಂತೇಳಿ. ಎಕ್ಸ್ರೇ ಫಿಲಿಮೆಂಟ್ ಅಂದರೆ ಎಕ್ಸ್ರೇ ಫಿಲಿಮೆಂಟ್ ಗಳಲ್ಲಿ ಬಳಸುವಂತ ಲೋಹ ಯಾವ್ದಂತ ಕೇಳ್ತಾನ್ರಿ. ಯಾವ್ದಪ್ಪ ಅಂತ ಕೇಳಿದಾಗ ಅಂತಲ್ರಿ ಟಂಗ್ಸ್ಟನ್ ಅಂತಂತ ಗೊತ್ತಿರಬೇಕಾಗತ್ರಿ. ಯಾವ್ದ್ರಿ ಟಂಗ್ಸ್ಟನ್ ಅಂತಂತ ಗೊತ್ತಿರಬೇಕಾಗತ್ತೆ. ಓಕೆ ಎಸ್ ಪ್ರಿಯ ಸ್ನೇಹಿತರೆ, ನೋಡಿ ಇಷ್ಟೆಲ್ಲ ಏನಪ್ಪಾ ಅಂತಲ್ಲ ನಮ್ಗೆ ಅಂತಲ್ಲ ಒಂದೊಂದ್ ಏನಪ್ಪಾ ಅಂತಲ್ರಿ ಕಾನ್ಸೆಪ್ಟ್ ಗಳೇನಪ್ಪಾ ಅಂತಲ್ಲ ನಿಮ್ಗೆ ಅಂತಲ್ಲ ಯಾವ ತರ ಏನಪ್ಪಾ ಅಂತಲ್ಲ ನಾನು ಕ್ಲಾಸ್ ಗಳನ್ನು ಮಾಡ್ತಾ ಇದ್ದೇನೆ. ನೋಡಿ ನನ್ನ ಕ್ಲಾಸ್ ಅಂತಲ್ಲ ಇಷ್ಟವಾದಲ್ಲೇ ನೀವೆಂತಲ್ಲ ಕಮೆಂಟ್ ಮೂಲಕ ತಿಳಿಸ್ಬೇಕು. ಯಾವ್ದು ಗೊತ್ತಾಗೋದಿಲ್ಲ ನನ್ನ ಕಮೆಂಟ್ ಮೂಲಕ ಅಂತಲ್ಲ ತಿಳಿಸಿ. ನಾನು 100% ಉತ್ತರವನ್ನು ಕೊಡ್ತೇನೆ. ಓಕೆ ರೀ, ನೀವೆಲ್ಲ ಸಪೋರ್ಟ್ ಮಾಡ್ತಾ ಇದೀರಿ. ಅದು ಕೂಡ ಏನಪ್ಪಾ ಅಂದ್ರ ನಿಮ್ಮ ಇದು ಅಂತಲ್ಲ ಯೂಟ್ಯೂಬ್ ಕ್ಲಾಸ್ ಆಗಿದೆ. ನೀವೇನಪ್ಪಾ ಅಂತಲ್ಲ ಇದನ್ನ ಬೆಳೆಸೋದು ನಿಮ್ ಕೈಯಲ್ಲಿದೆ. ಓಕೆ, ನೀವು ಎಷ್ಟೇನಪ್ಪಾ ಅಂತಲ್ಲ ಸಬ್ಸ್ಕ್ರೈಬ್ ಮಾಡ್ತೀರಿ, ಎಷ್ಟೇನಪ್ಪಾ ಅಂತಲ್ಲ ಜನರಿಗೆ ಶೇರ್ ಮಾಡ್ತೀರಿ. ನಾನು ಮತ್ತೆ ಹೊಸ ವಿಡಿಯೋದೊಂದಿಗೆ ಏನಪ್ಪಾ ಅಂತಲ್ಲ ನಾನು ಬರ್ತಾ ಇರ್ತೀನಿ. ಓಕೆ ಎಸ್ ಪ್ರಿಯ ಸ್ನೇಹಿತರೆ, ಮತ್ತೇನಪ್ಪಾ ಅಂತಲ್ರಿ ಇನ್ನೊಂದ್ 2-3 ಏನಪ್ಪಾ ಅಂದ್ರಲ್ಲ ನಾನು ಹೇಳ್ತಾ ಹೋಗ್ತೀನಿ. ಓಕೆ, ಯಾರಿಗಾರ ಬೇಕಾಗಿತ್ತಂದ್ರೆ ಇದು ಸ್ಕ್ರೀನ್ ಶಾಟ್ ತೆಗೆದುಕೊಳ್ಳಿ. ಓಕೆ
ಎಸ್ ಹಾರಪ್ಪ ಅಂತಲ್ರಿ ನಮ್ಮ ಪ್ರಮುಖವಾಗೇನಪ್ಪ ಅಂತಲ್ರಿ ನಮಗೆ ಈ ಲೋಹಗಳೇನಪ್ಪ ಅಂತಲ್ಲ ಗೊತ್ತಾಯ್ತು. ಮತ್ತೇನಪ್ಪಾ ಅಂತಲ್ರಿ ಕೆಲವೊಂದಿಷ್ಟು ನಾನು ಹೇಳ್ತಾ ಹೋಗ್ತೀನಿ. ಓಕೆ ಎಸ್ ಪ್ರಿಯ ಸ್ನೇಹಿತರೆ, ಮತ್ತೆ ಕೇಳ್ತಾನ್ರಿ ಮಾನವನ ದೇಹದಲ್ಲಿರುವಂತಹ ಲೋಹ ಯಾವ್ದಂತ ಕೇಳ್ತಾನ್ರಿ. ಓಕೆ ರೀ, ವೆರಿ ವೆರಿ ಇಂಪಾರ್ಟೆಂಟ್. ಮಾನವನ ದೇಹದಲ್ಲಿ ದೇಹದಲ್ಲಿರುವಂತಹ ಲೋಹ ಯಾವ್ದಪ್ಪ ಅಂತ ಕೇಳ್ತಾನ. ಯಾರಪ್ಪ ಅಂತಲ್ರಿ ಪ್ರಮುಖವಾಗಿನಪ್ಪ ಅಂತಲ್ರಿ ಕಬ್ಬಿಣ ಅಂತಂತ ಗೊತ್ತಿರ್ಬೇಕಾಗತ್ತೆ. ಯಾವ್ದ್ರಿ? ಕಬ್ಬಿಣ ಅಂತಂತ ಕರಿತೀವ್ರಿ. ಈ ಕಬ್ಬಿಣದ ಸಂಕೇತ ಏನಪ್ಪಾ ಅಂತ ಕೇಳಿದಾಗ FE ಅಂತಂತೇಳಿ ಏನ್ರಿ F ಎಂತಪ್ಪ ಅಂತಲ್ಲ E ಅಂತಂದ್ರೆ ಸಂಕೇತ ಬರ್ತಂತ ಗೊತ್ತಿರ್ಬೇಕಾಗತ್ತೆ. ಇದನ್ನ ನಾವು ಐರನ್ ಅಂತ ಕರಿತೀವಿ ಅಂತಂತ ಗೊತ್ತಿರ್ಬೇಕಾಗತ್ತೆ. ನಂತರಪ್ಪ ಅಂತಲ್ರಿ ನಮಗೆ ಹಸಿರು ಎಲೆಗಳಲ್ಲಿರುವಂತಹ ಲೋಹ ಯಾವ್ದಂತ ಕೇಳ್ತಾನ್ರಿ. ಯಾವ್ದ್ರಿ? ಹಸಿರು ಎಲೆಯಲ್ಲಿರುವಂತಹ ಲೋಹ ಯಾವ್ದಪ್ಪ ಅಂತ ಕೇಳ್ತಾನ್ರಿ. ನಮಗ್ ಗೊತ್ತಿರಬೇಕು ಹಸಿರು ಎಲೆಗಳಲ್ಲಿರುವಂತಹ ಲೋಹ ಯಾವ್ದಪ್ಪ ಅಂತ ಕೇಳ್ದ ಅಂದ್ರೆ ಯಾರಪ್ಪ ಅಂತಲ್ಲ ಮುಖ್ಯವಾಗಿ ಗೊತ್ತಿರ್ಬೇಕಾಗತ್ತ ಮ್ಯಾಗ್ನೀಷಿಯಂ ಅಂತ ಹೇಳಿ. ಓಕೆ ರೀ, ಮ್ಯಾಗ್ನೀಷಿಯಂ ಅಂತ ಗೊತ್ತಿರ್ಬೇಕಾಗತ್ತೆ. ಮ್ಯಾಗ್ನೀಷಿಯಂ ಅಂತ ಹೇಳಿ ಹಾಗಾದ್ರೆ ಬಂದ್ಲ ಮ್ಯಾಗ್ನೀಷಿಯಂ ಏನಪ್ಪಾ ಅಂದ್ರೆ ಸಂಕೇತ ಏನಪ್ಪಾ ಅಂತ ಕೇಳಾಗ ಅಂತಲ್ರಿ Mg ಅಂತಂತ ಗೊತ್ತಿರ್ಬೇಕಾಗತ್ತೆ. ಯಾವ್ದ್ರಿ? Mg ಅಂತಂತ ಗೊತ್ತಿರ್ಬೇಕಾಗತ್ತೆ. ಓಕೆ ಹಾಗಾದ್ರೆ ಬಂತಲ್ರಿ ಪ್ರಮುಖವಾಗಿ ಏನಪ್ಪಾ ಅಂತಲ್ರಿ ನಾವಿಲ್ಲಿ ಮಾನವನ ದೇಹದಲ್ಲಿರುವಂತಹ ಲೋಹ ಯಾವ್ದಪ್ಪ ಅಂತಲ್ಲ ಕಬ್ಬಿಣ ಅಂತಂತೇಳಿ. ಹಸಿರು ಎಲೆಗಳಲ್ಲಿರುವಂತಹ ಲೋಹ ಯಾವ್ದಪ್ಪ ಅಂತ ಕೇಳಿದಾಗ ಮ್ಯಾಗ್ನೀಷಿಯಂ ಅಂತ ಕರಿತೀವ್ರಿ. ಓಕೆ ನಮ್ಮತ್ತೇನಪ್ಪಾ ಅಂತ ಕೇಳಿದಾಗ ದ್ವಿತೀಯ ಸಂಶ್ಲೇಷಣೆ ಕ್ರಿಯೆದಲ್ಲಿಪ್ಪ ಅಂತಲ್ಲ ಬಳಸಿಕೊಳ್ಳುವಂತಹ ಲೋಹ ಯಾವ್ದಪ್ಪ ಅಂತ ಕೇಳಿದಾಗ ಅಂತಲ್ರಿ ಮ್ಯಾಗ್ನೀಷಿಯಂ ಅಂತ ಗೊತ್ತಿರ್ಬೇಕಾಗತ್ತೆ. ಯಾಕಂದ್ರೆ ಅಂತಲ್ಲ ಅಪ್ಲೈಡ್ ಕೆಮಿಸ್ಟ್ರಿ ಹೋಗಿ ಅಂತಲ್ಲ ಕೇಳ್ತಾ ಹೋಗ್ತಾನೆ. ಓಕೆ ದ್ವಿತೀಯ ಸಂಶ್ಲೇಷಣೆ ಕ್ರಿಯೆದಲ್ಲಿಪ್ಪ ಅಂತಲ್ರಿ ಬಳಸಿಕೊಳ್ಳುವಂತಹ ಲೋಹ ಯಾವ್ದಪ್ಪ ಅಂತ ಕೇಳಿದಾಗ ಅಂತಲ್ರಿ ಮ್ಯಾಗ್ನೀಷಿಯಂ ಅಂತ ಗೊತ್ತಿರ್ಬೇಕಾಗತ್ತೆ. ದ್ವಿತೀಯ ಸಂಶ್ಲೇಷಣೆ ಕ್ರಿಯೆದಲ್ಲಿಪ್ಪ ಅಂತಲ್ಲ ಬಳಸಿಕೊಳ್ಳುವಂತ ಅನಿಲ ಯಾವ್ದಪ್ಪ ಅಂತ ಕೇಳಿದಾಗ ಕಾರ್ಬನ್ ಡೈಆಕ್ಸೈಡ್ ಅಂತ ಗೊತ್ತಿರ್ಬೇಕಾಗತ್ತೆ. ಹಾಗಪ್ಪ ಅಂತಲ್ರಿ ದ್ವಿತೀಯ ಸಂಶ್ಲೇಷಣೆ ಕ್ರಿಯೆಗಿಂತಲ ಮುಖ್ಯವಾದಪ್ಪ ಅಂದ್ರ ಯಾವ್ದು ಬೇಕಪ್ಪ ಅಂತ ಕೇಳಿದಾಗ ಅಂತಲ್ರಿ ಸೂರ್ಯನ ಬೆಳಕು ಅಂತ ಗೊತ್ತಿರಬೇಕಾಗತ್ತೆ. ದ್ವಿತೀಯ ಸಂಶ್ಲೇಷಣೆ ಕ್ರಿಯೆದಲ್ಲಿಪ್ಪ ಅಂತಲ್ಲ ಆಹಾರ ಎಲ್ಲಿಂದ ಸಂಗ್ರಹಣೆ ಆಗತ್ತಂತ ಕೇಳ್ತಾನೆ. ಮೇಲಿಂದ ಸಂಗ್ರಹಣೆ ಆಗತ್ತಂತ ಗೊತ್ತಿರ್ಬೇಕಾಗತ್ತೆ, ಎಲೆಗಳಲ್ಲಿ ಸಂಗ್ರಹಣೆ ಆಗತ್ತಂತ ಗೊತ್ತಿರ್ಬೇಕಾಗತ್ತೆ. ಆರಪ್ಪ ಅಂತಲ್ರಿ ಆರ ನೀರು ಎಲ್ಲಿಂದ ಸಾಗಾಣಿಕೆ ಆಗತ್ತಪ್ಪ ಅಂತ ಕೇಳಿದಾಗ ಅಂತಲ್ರಿ ಬೇರಿನ ಮೂಲಕ ಅಂತ ಗೊತ್ತಿರ್ಬೇಕಾಗತ್ತ. ರೋಮಗಳೇನಪ್ಪಾ ಅಂತಲ್ರಿ ನೀರೇನಂತಲ್ಲ ಅಬ್ಸರ್ವ್ ಮಾಡ್ಕೊತಾವೆ. ನಂತರಪ್ಪ ಅಂತಲ್ರಿ ಬೇರುಗಳ ಮುಖಾಂತರಪ್ಪ ಅಂತಲ್ರಿ ಸಸ್ಯಗಳ ಮೇಲೆ ಹೋಗುತ್ತಂತ ಗೊತ್ತಿರ್ಬೇಕಾಗತ್ತೆ. ಹಾಗಾರಪ್ಪ ಅಂತಲ್ರಿ ಈ ಸಸ್ಯಗಳಿಗಿಂತಲ ನೀರನ್ನು ಸಾಗಾಣಿಕೆ ಮಾಡುವ ಕ್ರಿಯೆಗೇನಂತ ಕರಿತಾರಪ್ಪ ಅಂತ ಕೇಳಿದಾಗ ಜೈಲಮ್ ಅಂತಂದು ಕರಿತಾರಂತ ಗೊತ್ತಿರಬೇಕಾಗತ್ತೆ. ಆಹಾರವನ್ನೆಂತಲ ಸಾಗಾಣಿಕೆ ಮಾಡುವುದಕ್ಕೆಂತಲ ಫ್ಲೋಯಂ ಅಂತ ಕರಿತಾರಂತ ಗೊತ್ತಿರಬೇಕಾಗತ್ತೆ. ಹಾಗಾದ್ರೆ ಸಸ್ಯಗಳಲ್ಲಿರುವಂತ ಏನಪ್ಪಾ ಅಂತಲ್ರಿ ಎಂತಲ್ಲ ಪ್ರಾಥಮಿಕ ಹಾರ್ಮೋನ್ಗಳು ಯಾವಪ್ಪ ಅಂತ ಕೇಳಿದಾಗ ಅಂತಲ್ರಿ ಆಕ್ಸಿನ್ ಅಂತಂತೇಳಿ, ಸೈಟೋಕೈನಿನ್ ಅಂತಂತೇಳಿ, ಗಿಬ್ಬರ್ಲಿನ್ ಅಂತ ಗೊತ್ತಿರಬೇಕಾಗತ್ತೆ. ಓಕೆ ಪ್ರಿಯ ಸ್ನೇಹಿತರೆ, ಸಸ್ಯಗಳೇನಪ್ಪ ಅಂದ್ರೆ ಪ್ಲಾಂಟ್ ಮೇಲೆ ಅಂದ್ರೆ ಮಾಡ್ತೀನಿ. ಈ ಸಸ್ಯಗಳಂತಲ ಹಸಿರು ಎಲೆ ಅಂತಲ ಆಗ್ಲಿಕ್ಕೆ ಕಾರಣ ಏನಪ್ಪಾ ಅಂತ ಕೇಳಿದಾಗ ಕ್ಲೋರೋಫಿಲ್ ಅಂತಂತೇಳಿ. ಸಸ್ಯಗಳ ಯಾವ್ದ್ರ ಮೂಲಕ ಉಸಿರಾಟ ಮಾಡ್ತಾವ ಅಂತ ಕೇಳಿದಾಗ ಅಂತಲ್ರಿ ಎಲೆಗಳೇನಪ್ಪಾ ಅಂದ್ರ ಪತ್ರರಂಧ್ರ ಮೂಲಕ ಅಂತಲ ಉಸಿರಾಟ ಮಾಡ್ತಾವ, ಸ್ಟೊಮ್ಯಾಟೊ ಅಂತ ಕರಿತೀವಿ ನಾವ್ರಿ. ನೆಕ್ಸ್ಟ್ ಅಂತಲ್ಲ ಬೇರು ಯಾವ್ದರ ಮೂಲಕ ಉಸಿರಾಟ ಮಾಡ್ತಪ್ಪ ಅಂತ ಕೇಳಿದಾಗ ಅಂತಲ್ಲ ಲಾಂಟಿ ಜೀವ ಕೋಶಗಳು ಅಂತಂತೇಳಿ. ನೆಕ್ಸ್ಟ್ ಏನಪ್ಪಾ ಲಾಂಟಿ ಶೆಲ್ದಿಂದ ಅಂತಲ್ರಿ ಬೇರುಗಳು ಯಾವ್ದ್ರಿಂದ ಅಂತಲ್ಲ ಉಸಿರಾಟ ಮಾಡ್ತಾವ ಅಂತ ಕೇಳಿದಾಗ ರೋಮಗಳ ಮೂಲಕ ಅಂತ ಗೊತ್ತಿರ್ಬೇಕಾಗತ್ತೆ. ಸಸ್ಯಗಳಿಗೆ ಜೀವ ಇದೆ ಅಂತ ತಿಳಿಸಿಕೊಟ್ಟಂತ ವಿಜ್ಞಾನಿ ಯಾರಪ್ಪ ಅಂತ ಕೇಳಿದಾಗ ಅಂತಲ್ರಿ ಯಾರಪ್ಪ ಅಂದ್ರೆ ಜಗದೀಶ್ ಚಂದ್ರ ಬೋಸ್ ರೀ. ಓಕೆ ಸುಭಾಷ್ ಚಂದ್ರ ಬೋಸ್ ಅಲ್ರಿ, ಜಗದೀಶ್ ಚಂದ್ರ ಬೋಸ್ ಅಂತೇಳಿ. ಓಕೆ ಪ್ರಿಯ ಸ್ನೇಹಿತರೆ ನೋಡಿ ಮತ್ತೇನಪ್ಪಾ ಅಂತಲ್ರಿ ಇವತ್ತಿಗೆ ಒಂದು ಪಾರ್ಟ್ 2 ವಿಡಿಯೋ ಆಗಿರ್ತಾವ್ರಿ. ನೆಕ್ಸ್ಟ್ ಏನಪ್ಪಾ ಅಂದ್ರ ಪಾರ್ಟ್ 3 ಒಳಗೆ ಏನಪ್ಪಾ ಅಂತಲ್ರಿ ಲೋಹಗಳ ಮುಗಿಸಿ ಅಂತಲ್ರಿ ನಂತರ ಎಂತಲ್ಲ ಪಾರ್ಟ್ 4 ಏನಪ್ಪಾ ಅಂತಲ್ರಿ ನಾನಲ್ಲ ಆ ಲೋಹಗಳ ಎಂತಲ್ಲ ಮಾಡ್ತಾ ಹೋಗ್ತೀನಿ. ಓಕೆ ಪ್ರಿಯ ಸ್ನೇಹಿತರೆ ನನ್ನ ಕ್ಲಾಸ್ ಏನಪ್ಪಾ ಅಂತಲ್ಲ ಇಷ್ಟವಾದಲ್ಲಪ್ಪ ಅಂದ್ರ ನಿಮ್ಮ ಸ್ನೇಹಿತರಿಗೆ ಏನಪ್ಪಾ ಅಂತಲ್ರಿ ಶೇರ್ ಮಾಡಿ, ಲೈಕ್ ಮಾಡೋದು ಮರೆಯಬೇಡಿ. ಮತ್ತೆ ಹೊಸ ತರಗತಿಯೊಂದಿಗೆ ಅಂತಲ್ಲ ಬರ್ತಾ ಇರ್ತೀನಿ. ಓಕೆ ಹಿಂದಿನ ತರಗತಿಯಲ್ಲಪ್ಪ ಅಂತಲ್ಲ ಅಕ್ಷಾಂಶ ಮತ್ತು ರೇಖಾಂಶಗಳಂತಲ್ಲ ಸವಿಸ್ತಾರವಾಗಿ ಮಾಡಿದ್ದೀನಿ. ಪ್ರಿಯ ಸ್ನೇಹಿತರೆ ನನ್ನ ಕ್ಲಾಸ್ ಅಂತಲ್ಲ ವೀಕ್ಷಣೆ ಮಾಡಿ. ಸರ್ ಇದು ಅಂತಲ್ಲ PC ಗೆ ಬರ್ತದೋ, PSI ಬರ್ತದೋ, FDA ಬರ್ತದೋ, SDA ಬರ್ತದೋ, ಗ್ರೂಪ್ C ಗೆ ಬರ್ತದೋ ಅಥವಾ ಆರ್ಮಿ ಬರ್ತದೋ ಇಲ್ಲ ಅಂತ ಕೇಳುವಂತ ಇಲ್ರಿ, ಎಲ್ಲಾ ಸಿಲೆಬಸ್ ಒಂದೇ ಆಗಿರ್ತದೆ. ಸಣ್ಣ ಎಕ್ಸಾಮ್ ಅಲ್ಲಿ ಅಂತಲ್ಲ ಅಂತಲ್ರಿ ಸಿಂಗಲ್ ಲೈನ್ ಕೇಳ್ತಾ ಹೋಗ್ತಾನ್ರಿ. ದೊಡ್ಡ ಎಕ್ಸಾಮ್ ಅಲ್ಲಪ್ಪ ಅಂದ್ರೆ ಸ್ಟೇಟ್ಮೆಂಟ್ ಬೇಸಿಸ್ ಕ್ವಶನ್ ಕೇಳ್ತಾ ಅಂತ ಹೇಳ್ತಾ ಅಂತಲ್ರಿ ನಾನು ಈ ನನ್ನ ಕ್ಲಾಸಿಗೆ ಏನಪ್ಪಾ ಅಂತಲ್ಲ ವಿರಾಮನ ನೀಡುತ್ತೇನೆ. ಓಕೆ ಧನ್ಯವಾದಗಳು.